ನಾಳೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಮರ್ತ್ಬಿಟ್ಟಿಯೇನೆ. ಗ್ರ್ಯಾಂಡ್ ಸೆಲೆಬ್ರೇಷನ್ ಅಂತೇನಿಲ್ಲ, ಚಿಕ್ಕದಾಗೊಂದು ಪಾರ್ಟಿ ಇಟ್ಕೊಂಡಿದ್ದೀವಿ. ನೀನು ಬಂದರೆ ನಂಗೆ ತುಂಬ ಖುಷಿ ಆಗುತ್ತೆ. ಆಫೀಸ್ ಮುಗಿಸ್ಕೊಂಡು ಸಂಜೆ ಹೋಗಿ ಪಾರ್ಟಿ ಮಾಡೋಣ ಅಂದ್ಕೊಂಡಿದ್ದೀವಿ. ಜಾಸ್ತಿ ಜನ ಏನಿಲ್ಲ, ಸೆಲೆಕ್ಟೆಡ್ ಪೀಪಲ್ ಮಾತ್ರ. ಹೊರಗಿಂದೇನು ತರಿಸ್ತಿಲ್ಲಪ್ಪ, ಮನೇಲೆ ಅಡುಗೆ ಮಾಡ್ತಾ ಇದ್ದೀವಿ. ಸರಿ ಕಣೆ, ATM ಬಂತು, ನಾನು ಹಿಂಗೆ ಆಮೇಲೆ ಕಾಲ್ ಮಾಡ್ತೀನಿ, ಓಕೆನಾ? ಸರಿ ಕಣೆ, ಹೇಗಿದ್ರು ನಾಳೆ ಮನೇಲೆ ಮೀಟ್ ಮಾಡ್ತೀವಲ್ವಾ, ಬಿಡು. ಬಾಯ್. ಯಾಕೆ ಶಟರ್ ಕ್ಲೋಸ್ ಮಾಡ್ತಿದ್ಯಾ? ಕಿರ್ಚ್ಬೇಡ ಕೊಡೆ ಮೊಬೈಲ್. ದಯವಿಟ್ಟು ನನಗೆ ಏನು ಮಾಡಬೇಡ ಪ್ಲೀಸ್. ಇದು ತಗೋಬೇಕಾದ್ರೆ ಆಯ್ತಾ? ನಿನ್ನ ಕೈ ಮುಗಿತೀನಿ, ನನಗೆ ಏನು ಮಾಡಬೇಡ. ನೋಡಿ, ಪದೇ ಪದೇ ಕಾಲ್ ಮಾಡಿ ನನಗೆ ಟಾರ್ಚರ್ ಮಾಡಬೇಡಿ. ನೀವು ಎಷ್ಟು ಹೇಳಿದ್ರು ಅಷ್ಟೇ, ನಾನಂತೂ ಫಿಕ್ಸ್ ಆಗಿದ್ದೀನಿ. ನಮ್ಮಪ್ಪಂಗೆ ಇಷ್ಟ ಇಲ್ದಿರೋ ಕೆಲಸ ನಾನು ಯಾವತ್ತೂ ಮಾಡಲ್ಲ. ಮತ್ತೆ ನಾನು ನಿಮಗೆ ಸಿಗ್ತೀನಿ ಅಂತ ಮಾತ್ರ ದಯವಿಟ್ಟು ಅಂದ್ಕೋಬೇಡಿ. ನನ್ನ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡಬೇಡಿ. ಸೊ ಪ್ಲೀಸ್ ನನ್ನನ್ನು ಮರ್ತು ಬಿಡಿ. ಮತ್ತೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ. ಬಾಯ್. எஷ்டாயித்தோ? இங்கிலீஷ் பேப்பர் 5 கிலோ இருக்கு, 10 ரூபாய் கேஜி. கன்னட பேப்பர் 10 கேஜி இருக்கு, கிலோ 5 ரூபாய். ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? 20 ವರ್ಷ ಆಚೆ. ಅದಕ್ಕೆನಾ? ಬೆಳಗಿಂದ ನಿಮ್ಮ ಹೆಂಡತಿ ನಿಮ್ಮ ಜೊತೆಲೇ ಇದ್ದು ತಿಂದು ತಿರುಗಿ ರಾತ್ರಿ ಮಲ್ಗೋದಕ್ಕೆ ಮಾತ್ರ ಪಕ್ಕದ ಮನೆಗೆ ಹೋದ್ರೆ ಹೆಂಗನ್ಸತ್ ನಿಮಗೆ? 20 ವರ್ಷದಿಂದ ಇಲ್ಲೇ ಇದ್ದು ಕನ್ನಡ ಮಾತಾಡೋಕೆ ಬರಲ್ಲ ಅಂತಿರಲ್ಲ, ನಮಗೆ ಹೆಂಗನ್ಸುತ್ತೆ? ಗುಜರಿ ಅಂಗಡಿಯಿಂದ ಹಿಡಿದು ಸಾಫ್ಟ್ವೇರ್ ಕಂಪ್ನಿವರೆಗೂ ನೀವುಗಳೇ ಇದ್ದೀರಾ. ಬೆಳಗಿದ್ದು ಕುಡಿಯೋದಕ್ಕೆ ಮಾತ್ರ ನಂದಿನಿ ಹಾಲು ಬೇಕು, ಬಳಸೋದಕ್ಕೆ ಕಾವೇರಿ ನೀರೇ ಬೇಕು, ಇರೋದಕ್ಕೆ ಬೆಂಗಳೂರೇ ಬೇಕು. ಇಷ್ಟು ವರ್ಷ ಇನ್ನು ನೀರು ಕುಡ್ದಿದ್ದು ನಿಯತ್ಗಾದ್ರೂ ಕನ್ನಡ ಕಲ್ತಿಲ್ವಲ್ಲ, ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ. ನೋಡು, ನೆಕ್ಸ್ಟ್ ಟೈಮ್ ನಾನಿಲ್ಲಿ ಬರೋಷ್ಟ್ರಲ್ಲಿ ನೀನೇನಾದರೂ ಕನ್ನಡ ಕಲ್ತಿಲ್ಲ ಅಂತಂದರೆ ನಿನ್ನ ಅಂಗಡಿ ಜೊತೆಗೆ ನಿನ್ನನ್ನು ಸೇರಿಸಿ ಬೀಗ ಹಾಕ್ಬಿಡ್ತೀನಿ. ಬಾಸ್ ಸಾಂಗ್ ಕೇಳ್ತಾ ಇದೆಯಾ ಅಂದ್ಬಿಟ್ಟು ಸುಮ್ಮನೆ ಬಿಡ್ತಾ ಇದ್ದೀನಿ. ಮಗ, ಬಂಡ್ಲು ಕರೆಕ್ಟಾಗಿ ಲೆಕ್ಕ ಹಾಕೊಳ್ಳೋ. 6 ಬಂಡ್ಲು ಇದೆ, ದುಡ್ಡು ಇಸ್ಕೊಳಕ್ಕೆ ಆಮೇಲೆ ಬರ್ತೀನಿ. ಔಟು.
ಇರಪ್ಪ ಒಂದು ನಿಮಿಷ. ಹಲೋ ಹಲೋ, ಸರ್, ಬ್ಯುಸಿ ಇದ್ರಾ? ಏನು ವಿಷಯ ಹೇಳು. ಐ ನೀಡ್ ಟು ಬಿ ಆನ್ ದೇರ್ ಇನ್ ಫ್ಯೂ ಮಿನಿಟ್ಸ್. ಸರ್, ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ಈ ಬ್ರೇಕಿಂಗ್ ನ್ಯೂಸ್ಗೆ ಸೂಟಬಲ್ ಟೈಟಲ್ ಥಿಂಕ್ ಮಾಡ್ತೀರಾ. ಹೌದಾ, ಏನದು? ಸರ್, 2 ವರ್ಷದ ಕೆಳಗೆ ATMನಲ್ಲಿ ಒಂದು ಅಟ್ಯಾಕ್ ಆಗಿತ್ತಲ್ವಾ? ಹಾಂ, ನೆನಪಿದೆ, ಹೇಳು. ಸೊ ಆ ಕೇಸ್ನಲ್ಲಿ ಯಾವುದೇ ಥರದ ಇಂಪ್ರೂವ್ಮೆಂಟ್ ಇಲ್ಲ ಸರ್. ಸೊ ಕಲ್ಪ್ರಿಟ್ ಇಸ್ ಸ್ಟಿಲ್ ಎಂಜಾಯಿಂಗ್ ಇಸ್ ಫ್ರೀಡಮ್ ಅಂತ ನನಗನ್ಸುತ್ತೆ. ಐ ಶೋರ್? ಎಸ್ ಸರ್, 100%. ಸರಿ, VT ಪ್ರಿಪೇರ್ ಮಾಡಿ ಆಫೀಸಿಗೆ ಬಂದು ಮೀಟ್ ಮಾಡು. ಓಕೆ ಸರ್. ಇವನು ನಾರಾಯಣ್ ಸ್ವಾಮಿ, ಮೂಲತಃ ಆಂಧ್ರದ ಅನಂತಪುರದ ಡಿಸ್ಟ್ರಿಕ್ಟ್ನವನು. 2011ರಲ್ಲಿ ತನ್ನ ಹೆಂಡತಿಯನ್ನ ತುಂಬಾ ವಿಚಿತ್ರವಾಗಿ ಕೊಂದು ಬೇಲ್ನಿಂದ ಹೊರಗೆ ಬಂದಿದ್ದ. ಇದಾದ ಕೆಲವು ವರ್ಷಗಳಾದ್ಮೇಲೆ ಬೆಂಗಳೂರಿನಲ್ಲಿ ಕೂಡ ಅಟ್ಯಾಕ್ ಮಾಡ್ದ. ಈ ಘಟನೆಯಿಂದ ಮಹಾನಗರ ಬೆಚ್ಚಿಬಿದ್ದಿತ್ತು. ಇದಾದ ಸ್ವಲ್ಪ ದಿನದಲ್ಲೇ ತಮಿಳ್ನಾಡಿನಲ್ಲಿ ಕೂಡ ಇದೇ ತರಹದ ಒಂದು ಅಟ್ಯಾಕ್ ಆಯ್ತು. ಆದ್ರೆ ಅದನ್ನೂ ಇವನೇ ಮಾಡಿದಾನೆ ಅಂತ ಹೇಳೋದಕ್ಕೆ ನಮಗೆ ಕ್ಲಿಯರ್ ಎವಿಡೆನ್ಸ್ ಸಿಕ್ಕಿಲ್ಲ. ವೆಲ್ಕಮಿಂಗ್ ಟು ಪೊಲೀಸ್ ಪ್ರೊಸೀಡಿಂಗ್ಸ್. ಪೊಲೀಸ್ ಅವನನ್ನ ಐಡೆಂಟಿಫೈ ಮಾಡೋದಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಯಾಕಂದ್ರೆ ಪ್ರತಿ ಇನ್ಸಿಡೆಂಟ್ಗೂ ಅವನ ಗೆಟಪ್ನಲ್ಲಿ ಸಾಕಷ್ಟು ಚೇಂಜಸ್ ಇದೆ. CCTV ಫುಟೇಜಸ್ ನೋಡಿದ್ಮೇಲೂ ಹೆತ್ತೋರ್ಗೂ ಸ್ವಲ್ಪ ಡೌಟ್ ಇದೆ ತಮ್ಮ ಮಗನೇನಾ ಅಂತ. ಗವರ್ಮೆಂಟ್ ಅವರು ಈ ಫುಟೇಜಸ್ನ SWGIT, ಸೈಂಟಿಫಿಕ್ ವರ್ಕಿಂಗ್ ಗ್ರೂಪ್ ಆನ್ ಇಮೇಜಿಂಗ್ ಟೆಕ್ನಾಲಜಿ, ದಟ್ ಈಸ್ ಅ ವಿಂಗ್ ಆಫ್ ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಕಳಿಸಿದ್ರು. ಈ ರಿಪೋರ್ಟ್ ಪ್ರಕಾರನೂ 60% ಅಷ್ಟು ಮ್ಯಾಚಿಂಗ್ ಇದೆ. ಬೆಂಗಳೂರಿನಲ್ಲಿ ಅಟ್ಯಾಕ್ ಆದಾಗಿಂದ ಇಲ್ಲಿವರೆಗೂ ಅಂದ್ರೆ 2 ವರ್ಷಗಳಿಂದ ಪೊಲೀಸ್ನವರು ಮಫ್ತಿಯಲ್ಲಿ ಅವನ ಮನೆ ಹತ್ರನೇ ಕಾವಲ್ಗಿದ್ದಾರೆ. ಇಷ್ಟಾದ್ರೂ ಅವನ ಬಗ್ಗೆ ಇಲ್ಲಿವರೆಗೂ ಒಂದು ಸಣ್ಣ ಕ್ಲೂನು ಸಿಕ್ಕಿಲ್ಲ. ಆದ್ರೆ ಒಂದ್ ಮಾತ್ರ ಸತ್ಯ ಸರ್, ಅವನ ಅಟ್ಯಾಕ್ ಕೇವಲ ದುಡ್ಡಿಗಾಗಿ ಮಾತ್ರ ಅಲ್ಲ, ಬೇರೆ ಇನ್ನೇನೋ ಇದೆ. ಅಂಡ್ ಪೊಲೀಸ್ ಹ್ಯಾವ್ ಕ್ಲಿಯರ್ಲಿ ಡಿಕ್ಲೇರ್ ದಟ್ ಹಿ ಈಸ್ ಅ ಕೋಲ್ಡ್ ಬ್ಲಡೆಡ್ ಸೈಕೋ ಕಿಲ್ಲರ್. ಓಕೆ, ಸೊ ವಾಟ್ ನೆಕ್ಸ್ಟ್? ಪರಿಚಯ ಮಾಡಿಸಿದೀನಿ, ಪರಿಹಾರ ನೀವೇ ಹೇಳಬೇಕು. ಯು ಗೋ ಫಾರ್ ಲೈವ್. ರೆಡಿನಾ? ಓಕೆ. 2 ವರ್ಷಗಳ ಹಿಂದೆ ನಡೆದಿತ್ತು ಒಂದು ಅಟೆಂಪ್ಟ್ ಟು ಮರ್ಡರ್. ಬೆಂಗಳೂರನ್ನೇ ಬೆಚ್ಚ ಬೀಳ್ಸಿತ್ತು ಆ ಕ್ರೈಮ್. ಘಟನೆ ನಡೆದು 2 ವರ್ಷಗಳಾದ್ರೂ ಆ ಸೈಕೋ ಕಿಲ್ಲರ್ ಇನ್ನೂ ಯಾಕೆ ಸಿಕ್ಕಿಲ್ಲ? ಪೊಲೀಸ್ ಅವರು ಅವನನ್ನ ಹಿಡಿಯಲು ವಿಫಲರಾಗಿದ್ದಾದ್ರೂ ಯಾಕೆ? ಸೈಕೋ ಕಿಲ್ಲರ್ಗಳ ಟಾರ್ಗೆಟ್ ಯಾರು? ಉದ್ಯಾನ ನಗರಿಯನ್ನ ಬೆಚ್ಚ ಬೀಳ್ಸಿದ್ದ ಆ ಸೈಕೋ ಯಾರು? ಈ ಕೇಸ್ ಪೊಲೀಸ್ ಅವರ ಕೈಯಿಂದ CDIಗೆ ಹೋಗಿದ್ದಾದ್ರೂ ಯಾಕೆ? ಆ ಸೈಕೋನ ಹಿಡಿಯಲು ಖರ್ಚಾಗಿದ್ದು 7 ಕೋಟಿಯಂತೆ. ಓಕೆನಾ? ಓಕೆ, ಬೇಗ ಬೇಗ ಟೀಸರ್ ಕಟ್ ಮಾಡಿ. ಸುಮಾರು ಕ್ರೈಮ್ ಎಪಿಸೋಡ್ಗಳು ಮಾಡಿದ ನನಗೆ ಈ ಕ್ರೈಮ್ ಯಾಕೆ ತುಂಬ ತಲೆ ಕೆಡಿಸ್ತಿದೆ. ಒಬ್ಬ ಮನುಷ್ಯ ಯಾಕೆ ಸೈಕೋ ಆಗಿ ಟರ್ನ್ ಆಗ್ತಾನೆ? ಆ ಸಿಚುವೇಶನ್ನಲ್ಲಿ ಅವನ ಮನಸ್ಥಿತಿ ಹೇಗಿರುತ್ತೆ? ಆ ಅಟ್ಯಾಕ್ನಿಂದ ಅವನಿಗೇನು ಸಿಗುತ್ತೆ? ಇದೆಲ್ಲ ಥಿಂಕ್ ಮಾಡ್ತಿದ್ರೆ ಅವನ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಜಾಸ್ತಿ ಆಗ್ತಿದೆ. ಅವನ ಬಗ್ಗೆ ನಾನು ಮಾಡ್ತಿರೋ ಈ ಡಾಕ್ಯುಮೆಂಟ್ರಿ ನನ್ನ ಕೆರಿಯರ್ಗೆ ಒಂದು ದೊಡ್ಡ ಬ್ರೇಕ್ ಸಿಗಬಹುದು ಅನ್ಸುತ್ತೆ. ಮೇಡಮ್, ಟೀಸರ್ ನೋಡಿ ಬನ್ನಿ. ಸರಿ, ಅದು ಸ್ಕೂಲಿಗೆ ಕರ್ಕೊಂಬಂದಿದ್ದೀರಾ? ATM ಕೇಸ್ ಹ್ಯಾಂಡಲ್ ಮಾಡ್ತಿದಾರಲ್ಲ CDI ಅಫ್ಸರ್ ಅಮರ್ ಅಂತ, ಅವ್ರು ಇಲ್ಲಿದ್ದಾರೆ ಅಂತ ಗೊತ್ತಾಯ್ತು. ಮೀಟ್ ಮಾಡ್ಕೊಂಡು ಹೋಗೋಣ ಅಂತ. ನಿಮಗೆ ಹೇಗೆ ಗೊತ್ತಾಯ್ತು ಸರ್? ಹೇಗೋ ಗೊತ್ತಾಯ್ತು, ಅದರ ವಿಷಯ ತುಂಬಾ ಸೀಕ್ರೆಟ್ ಆಗಿರಬೇಕು. ಹಲೋ ಸರ್. ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ಚೆನ್ನಾಗಿದ್ದೀನಿ. ಹಲೋ ಸರ್. ಮೇಸ್ಟ್ರೇ, ಹೇಗಿದ್ದೀರಾ? ಐ ಆಮ್ ಫೈನ್, ಥ್ಯಾಂಕ್ ಯು. ನವೆಂಬರ್ 19, 2013
ಒಂದು ATM ಅಟ್ಯಾಕ್ ಆಗಿತ್ತಲ್ಲ, ಆ ಇನ್ಸಿಡೆಂಟ್ ಬಗ್ಗೆ ನಿಮ್ಗೇನು ಗೊತ್ತು? ಸ್ವಲ್ಪ ಕ್ಲಿಯರಾಗಿ ಒಂದು ಲೆಕ್ಚರ್ ಕೊಡ್ತೀರಾ? ಅವತ್ತು ಆ್ಯಸ್ ಯೂಶ್ವಲ್ ನಾನು ಸ್ಕೂಲ್ಗೆ ಹೊರಟಿದ್ದೆ. ಆ ರಸ್ತೆಯಲ್ಲಿ ಬರಬೇಕಾದ್ರೆ ಅಲ್ಲಿದ್ದಿದ್ದು ಒಂದು ATM ಶಟರ್ ಕ್ಲೋಸ್ ಆಗಿತ್ತು. ಒಳಗಡೆಯಿಂದ ಯಾರೋ ನರಳ್ತಾರ ಶಬ್ದ ಕೇಳಿಸ್ತು. ತಕ್ಷಣ ನಾನು ಆ ಶಟರ್ ತೆಗೆದು ನೋಡಿದೆ. ಶಟರ್ ತೆಗೆದಿದ್ದ ತಕ್ಷಣ ಆ ಹೆಂಗಸ್ ತಲೆಯಿಂದ ತುಂಬ ರಕ್ತ ಸೋರ್ತಿತ್ತು. ಇನ್ನೂ ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ. ನೀವಲ್ಲಿ ಮತ್ತೇನಾದರೂ ನೋಡಿದ್ರಾ? ನಾನು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ಸರ್, ಬಿಕಾಸ್ ಐ ವಾಸ್ ಇನ್ ಶಾಕ್. ಆ ದೃಶ್ಯ ನೆನೆಸ್ಕೊಂಡ್ರೆ ಈಗಲೂ ನನ್ನ ಮೈ ನಡುಗುತ್ತೆ. ತಲೆ ಭಾಗ ಸೀಳಿತ್ತು, ಹಣೆ ಒಡೆದಿತ್ತು, ಕುತ್ತಿಗೆ ಭಾಗದಿಂದ ರಕ್ತ ಸೋರ್ತಿತ್ತು. ಮೊದಲು ಸತ್ತೋಗಿದ್ದಾರೆ ಅಂದ್ಕೊಂಡೆ. ಅವ್ರ ಹತ್ರ ಹೋಗಿ ಉಸಿರಾಡೋದನ್ನು ಕನ್ಫರ್ಮ್ ಮಾಡಿಕೊಂಡು ತಕ್ಷಣ ಆ್ಯಂಬುಲೆನ್ಸಿಗೆ ಕಾಲ್ ಮಾಡಿದೆ. ಅವತ್ತಿನ ದಿನ ಆ ಘಟನೆ ನನ್ನ ತಲೆಯಲ್ಲಿ ಇನ್ನೂ ಹಾಗೇ ಇದೆ. ಓಕೆ, ಥ್ಯಾಂಕ್ ಯು. ಓಕೆ ಸರ್. ನಾನು ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ. ಶೀಸ್ ಪ್ರಿಯಾ. ಹಲೋ ಸರ್. ಈ ಕೇಸ್ನ ಪ್ರೊಸೀಡಿಂಗ್ಸ್ ಬಗ್ಗೆ ತುಂಬ ಆಸಕ್ತಿ ಇದೆ. ಕಮಿಷನರ್ ಎಲ್ಲ ಹೇಳಿದ್ದಾರೆ. ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಇದ್ದಾಗ ನಾನೇ ನಿಮಗೆ ತಿಳಿಸ್ತೀನಿ. ನನ್ನ ನಂಬರ್ ಇದೆಯಲ್ಲ, ಕಾಲ್ ಮಾಡಿ. ಶೋರ್ ಸರ್, ಕಾಲ್ ಮಾಡಿ. ಎನಿ ಇಂಪ್ರೂವ್ಮೆಂಟ್ ಇನ್ ದಿಸ್ ಕೇಸ್ ಅಮರ್? ಗೋಯಿಂಗ್ ಆನ್ ರಮಾಕಾಂತ್. ಹಿ ಈಸ್ ವೆರಿ ಕ್ಲೇವರ್. ಎಲ್ಲೂ ಯಾವುದೂ ಕ್ಲೀವ್ನ ಬಿಟ್ಟಿಲ್ಲ. ಅಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿ ಕ್ರೈಮ್ ಮಾಡಿದ್ದಾನೆ. ಹಾಗಾದರೆ ಅವನು ಹಿಡಿಯೋದು ದೂರದ ಮಾತಾ? ತಪಸ್ ಮಾಡೋಕ್ಕೆ ಹೊರಟಿರೋ ಭಕ್ತನಿಗೆ ದೇವರು ಪ್ರತ್ಯಕ್ಷ ಆಗ್ತಾನೋ ಇಲ್ವೋ ಅನ್ನೋ ಅನುಮಾನ ಇರಬಾರ್ದು. ಸಿಗ್ತಾನೆ, ಬೇಗ ಸಿಗ್ತಾನೆ. ಅವನ್ನ ನೋಡಬೇಕು ಅನ್ನೋ ಕುತೂಹಲ ನಿಮಗಿಂತ ಜಾಸ್ತಿ ನನಗಿದೆ. ಆದರೆ ಅವನ್ನಂತೂ ಜೀವಂತವಾಗಿ ಬಿಡಲ್ಲ. ಮುನ್ನ ಸರ್ಕಾರ ಅಭಿಪ್ರಾಯವನ್ನ ಸಂಗ್ರಹಿಸಲಿ ಅಂತ ಸಲಹೆಯನ್ನ ಆರ್ಎಸ್ಎಸ್ ನೀಡುತ್ತಿದ್ದು 5 ಸಚಿವರ ಸಮಿತಿ ಬದಲಾಗಿ ರಾಜಕೀಯೇತರ ವೀರಶೈವ ಲಿಂಗಾಯತರ ವಿರಕ್ತರ ಸಮಿತಿ ರಚಿಸಲಿ ಅಂತ. ಸಾರಿ. ಕಾಫಿ ತಗೊಳ್ಳಿ. ಈಗಾಗಲೇ ಈ ವಿಷಯದ ಬಗ್ಗೆ ಬಹಳಷ್ಟು ಜನ ನಿಮ್ಮ ಹತ್ರ ಬಹಳ ಕ್ವಶನ್ಸ್ ಕೇಳಿರ್ತಾರೆ. ಅವ್ನು ಹೊಡೆದಿದ್ದ ನೋವಿಗಿಂತ ಅವನಿನ್ನೂ ಹಿಡ್ದಿಲ್ಲ ಅನ್ನೋ ನೋವೇ ಜಾಸ್ತಿ ಇದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆದರೂ ಅವತ್ತೇನಾಯಿತು ಅಂತ ಇನ್ನೊಂದ್ಸರಿ ಹೇಳ್ತೀರಾ? ಅವತ್ತು ಅರ್ಲಿ ಮಾರ್ನಿಂಗ್ ನಾನು ನಾರ್ಮಲ್ ಆಗಿ ATM ಒಳಗಡೆ ಹೋದೆ. ಹಿಂದೆ ಯಾರೋ ಬಂದಂಗಾಯ್ತು. ನಾನಷ್ಟು ಗಮನ ಕೊಡ್ಲಿಲ್ಲ. ಅವನು ಒಳಗಡೆ ಬಂದ, ಶಟರ್ ಕ್ಲೋಸ್ ಮಾಡ್ದ. ನಾನು ಅನ್ಕೊಂಡೆ ATMಗೆ ಹಣ ಫಿಲ್ ಮಾಡೋಕೆ ಬಂದಿರ್ಬೋದು ಅಂತ. ಆದರೆ ಅವನು ಚಾಕು ತೋರಿಸ್ದ. ನನಗೆ ಭಯ ಆಯಿತು. ಅವನು ಹಣಕ್ಕೆ ಮಾತ್ರ ಬಂದಿರ್ಬೋದಾ ಅಂದ್ಕೊಂಡು ಸ್ವಲ್ಪ ಪ್ರಿಪೇರ್ ಆದೆ. ಆದರೆ ಅವನು ಕಣ್ಣು ನೋಡ್ತಿದ್ರೆ ಹಣ ಅಷ್ಟೇ ಅಲ್ಲ, ಅವನ ಇಂಟೆನ್ಷನ್ನು ಬೇರೆ ಏನೋ ಇದೆ ಅಂತ ಅನಿಸ್ತಿತ್ತು. ನನಗೆ ಮತ್ತಷ್ಟು ಭಯ ಜಾಸ್ತಿ ಆಯಿತು. ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿದೆ. ಅವನನ್ನು ಕತ್ತಿಡ್ದು ಹೇಳ್ದ. ನನ್ನ ತಲೆ ಜೋರಾಗಿ ಓಪನ್ ಆಗೋವರೆಗೂ ಹೊಡೆದದ್ದು ಮಾತ್ರ ನೆನಪು. ರಕ್ತ ಸುರಿತಾ ಇತ್ತು. ಏನಾಯ್ತೋ ಗೊತ್ತಿಲ್ಲ. ನನ್ನ ನೋವಿಂದ ನರಳಾಡ್ತಾ ಇರೋದನ್ನ ನೋಡಿ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದ್ಕೊಂಡು ನಾನು ಕಂಪ್ಲೀಟ್ ಅನ್ಕಾನ್ಷಿಯಸ್ ಆಗೋವರೆಗೂ ಹೊಡಿತಾನೆ ಇದ್ದ. ಆದರೆ ಈ ಜೀವ ಇನ್ನಷ್ಟು ದಿನ ಬದುಕಿರ್ಬೇಕು ಅಂತ ಬರ್ದಿತ್ತೋ ಏನೋ. ನಿಜವಾಗ್ಲೂ ಆ ದೇವ್ರು ಅನ್ನೋದಿದ್ರೆ ಅವನಿಗೆ ನರ್ಕ ತೋರಿಸಿ ಸಾಯಿಸ್ಬೇಕು. ಕಾಮ್ ಡೌನ್, ಕಂಟ್ರೋಲ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್. ನಾವಿನ್ನು ಬರ್ತೀವಿ. ವ್ಯಾಖ್ಯಾನ ನೀಡಿದೆ. ಸುಪ್ರೀಂ ಕೋರ್ಟ್ ನೀಡಿರುವ ವ್ಯಾಖ್ಯಾನವನ್ನ ಸರ್ಕಾರ ಪರಿಗಣಿಸಲಿ. ಸರ್, ನಂಗೊಂದು ಡೌಟು. ಏನ್ರಿ ನಿಮ್ಮ ಡೌಟು? ಆ ಲೆಕ್ಚರರ್ ಸ್ಟೇಟ್ಮೆಂಟು ಮತ್ತು ಲಕ್ಷ್ಮಿ ಅವ್ರ ಸ್ಟೇಟ್ಮೆಂಟ್ ಎಲ್ಲ ನಮ್ಮ ರೆಕಾರ್ಡ್ಸಲ್ಲಿ ಇದೆ. ಮತ್ತು ಯಾಕೆ ಸರ್ ಇಂಟ್ರೋಗೇಷನ್ನು? ನಿಮ್ಗೆ ಲಕ್ಷ್ಮಿ ಅವ್ರ ಸ್ಟೇಟ್ಮೆಂಟ್ ಕೇಳಿದ್ಮೇಲೆ ಏನು ಅನ್ನಿಸ್ತು? ನನ್ನ ಮಗನ ಉಲ್ಟಾ ನೇತಾಕಿ ಸಾಯಿಸ್ಬಿಡ್ಬೇಕು ಸರ್. ಆ ಫೀಲ್ ಬರಲಿ ಅಂತಾನೆ ಇಂಟ್ರಾಗೇಷನ್ ಮಾಡಿದ್ದು. ಇನ್ಮೇಲೆ ಇಂಟ್ರಾಗೇಷನ್ ಇಲ್ಲ, ಬರೀ ಇನ್ವೆಸ್ಟಿಗೇಷನ್.
ಶಿವು, ಟೈಮ್ ಆಯಿತು. ಶಿವು, ಟೈಮ್ ಆಯಿತು, ಎದ್ದೇಳು ಮೇಲೆ. Drive safe. ನೆಮ್ಮದಿ ಕೆಲಸ ಸರ್. ಅಯ್ಯೋ ಏನು ನೆಮ್ಮದಿ ಕೆಲಸ ಸರ್, ರಾತ್ರಿ ಎಲ್ಲ ನಿದ್ದೆಗೆಡಬೇಕು. ಬೆಳಿಗ್ಗೆ ಹೋದ್ರೆ ಸಂಜೆ ಬರೋದು ಆರಾಮ್ ಕೆಲಸ ಅಲ್ವಾ ಸರ್? ಏನು ಆರಾಮೋ ಏನೋ, ಬನ್ನಿ ಸರ್. ನಿಮ್ಮ ಗಾಡಿಲೇನು ಸರ್, ಯಾವಾಗಲೂ ಹುಡುಗಿರೇ ಇರ್ತಾರೆ. ಅಯ್ಯೋ ಆಗಲ್ಲೇನಿಲ್ಲ ಸರ್, ಡ್ಯೂಟಿ ಮಾಡಬೇಕು. ಹುಡುಗಿರಿದ್ರೆ ನಮ್ಗೇನಾಗ್ಬೇಕು ಹೇಳಿ. ಬಾಯ್. ಏ ಶಿವು, ಹೆಂಗ್ಲಾ ಇದೆಯಾ? ಪ್ರತಾಪ, ಎಷ್ಟು ದಿನ ಆಯ್ತು ಮಗ ನೋಡಿ ನಿನ್ನ, ಅಷ್ಟು ಬ್ಯುಸಿ ಏನ್ಲಾ, ಕಾಣಿಸ್ಕೊಂತಾನೆ ಇರಲಿಲ್ಲ. ಹ್ಞೂ ಕಣ್ಲಾ, ಒಳಗೆ ಅಟ್ಯಾಚ್ ಮಾಡಿಸಿದ್ದೀನಿ. ಹಾಗಾದರೆ ನಮ್ಮ ಸಾಫ್ಟ್ವೇರ್ಗಿಂತ ಜಾಸ್ತಿ ದುಡಿತಿದ್ಯಾ? ಏನು ಮಾಡೋದಪ್ಪ, ನಿನ್ನಂಗೆ ಸಾಫ್ಟ್ವೇರ್ ಅಂತ ಇಲ್ವಲ್ಲ ನನಗೆ. ಹೌದು, ಮದುವೆ ಆಗಿದೆಯೋ ಅಥವಾ ಮದುವೆ ಆಗದೆ ಹಾಗೆ ಸಂಸಾರ ನಡೆಸ್ತಾ ಇದೆಯೋ? ಇಲ್ಲ ಮಗ, ನಾನು ಮಾತಾಡ್ತಿದ್ದೀನಿ, ಆದಷ್ಟು ಬೇಗ ಆಗೋಣ ಅಂತ ಹೇಳೋಳೆ. ಬೇಗ ಆಗ್ಬಿಡು, ಈಗಿನ ಕಾಲದ ಹುಡುಗಿರು ತುಂಬ ಒಳ್ಳೆಯವರು. ತುಂಬ ಒಳ್ಳೆಯವರು ಅಂದರೆ? ಆಗಿನ ಕಾಲದ ಹುಡುಗಿರು ತಂದೆಗೆ ಒಳ್ಳೆ ಮಗಳಾಗಿ ಗಂಡಂಗೆ ಒಳ್ಳೆ ಹೆಂಡತಿಯಾಗೂ ಇರ್ತಾಯಿದ್ರು. ಆದರೆ ಈಗಿನ ಕಾಲದವರು ತಂದೆಗೆ ಒಳ್ಳೆ ಮಗಳಾಗಿ ಗಂಡಂಗೆ ಒಳ್ಳೆ ಹೆಂಡತಿಯಾಗಿ ಬಾಯ್ ಫ್ರೆಂಡ್ಗೆ ಒಳ್ಳೆ ಗರ್ಲ್ ಫ್ರೆಂಡಾಗೂ ಇರ್ತಾರೆ. ಲೋ ಪ್ರತಾಪ, ಏನೋ ಮಾತಾಡಿ ನಂಗೆ ಎದುರಿಸ್ಬೇಡ, ಸುಮ್ಮನಿರೋ. ಸುಮ್ಮನೆ ಅಂದೆ ಬಿಡ. ಆದರೂ ನಿಮ್ಮ ಹುಡುಗಿ ಗ್ರೇಟ್ ಕಣ. ದುಡ್ಡಿಗೆ ಬೆಲೆ ಕೊಡದೆ ನಿನ್ನ ಮನಸ್ಸಿನ ಪ್ರೀತಿನ ಅರ್ಥ ಮಾಡಿಕೊಂಡು ನಿನ್ನ ಜೊತೆ ಚೆನ್ನಾಗಿ ಅವಳೆ ಕಳ್ಳ. ಚೆನ್ನಾಗಿ ನೋಡ್ಕೊಳ್ಳೋಣ. ಹ್ಞೂ ಮಗ, ನನಗೆ ತಾನೇ ಬೇರೆ ಯಾರಿದ್ದಾರೋ, ಅವಳಿಗೂ ನನ್ನ ಬಿಟ್ಟರೆ ಬೇರೆ ಯಾರಿಲ್ಲ. ಸರಿಗಳ, ಯಾವುದೋ ಡ್ಯೂಟಿ ಬಂದಾಗದೆ ಬರಲಿಲ್ಲ. ಹಲೋ, ಇನ್ನು 5 ನಿಮಿಷ ಸರ್, ಶೇರ್ ಆಗಿರೋ ಲೊಕೇಶನಲ್ಲಿ ಇರ್ತೀನಿ ಸರ್. ಪದೇ ಸಮೀಪವಾಗಿ ಹಾಗೆ ಹೀಗೆ ನಿಧಾನವಾಗಿ ಬಡಿದಿದೆ ಎದೆ ವಿನೂತನವಾಗಿ. ಅನುದಿನ ಇದೆ ಪ್ರಲಾಪ, ನಡೆಸಿದೆ ಸಿಹಿ ಕಲಾಪ, ಸಲುಗೆಯ ಸದ್ದಾಗಿದೆ ತಿಳಿಕೋಪ. ಕಾಣುವ ಪುಟ್ಟ ಊರ ಮುಟ್ಟದ ದೂರ ತೀರ, ಬೆರೆಸಿದೆ ತೆರೆ ತೆರೆಯು ಹತ್ತಿರ. ಪದೇ ಸಮೀಪವಾಗಿ ಹಾಗೆ ಹೀಗೆ ನಿಧಾನವಾಗಿ ಬಡಿದಿದೆ ಎದೆ ವಿನೂತನವಾಗಿ.
ಸಮೀಪವಾಗಿ ಹಾಗೆ ಹೀಗೆ ನಿಧಾನವಾಗಿ ಬಡಿದಿದೆ ಎದೆ ವಿನೂತನವಾಗಿ ಕುಣಿಯುವ ಕಾಲಿನ ಗುಣ ತಳೆಯದು ನಿನ್ನಯ ವಿನ ತುಡಿಯುವ ತಿಳಿನೂರು ಕಂಪನ ತಿಳಿಯದು ಒಂದು ಈ ಸಿಂಚನ ಯೋಚನೆ ಎಲ್ಲ ಮರೆಸಿದೆ ಯಾಚನೆ ನಿನ್ನ ಬಯಸಿದೆ ನೋವಲು ನಗು ಚೂರು ಸೇರಿದೆ ಏತಕೋ ಎಲ್ಲವೂ ನಿನ್ನದೇ ಪದೇ ಪದೇ ಸಮೀಪವಾಗಿ ಹಾಗೆ ಹೀಗೆ ನಿಧಾನವಾಗಿ ಬಡಿದಿದೆ ಎದೆ ವಿನೂತನವಾಗಿ ಅನುದಿನ ಇದೆ ಪ್ರಲಾಪ ನಡೆಸಿದೆ ಸಿಹಿ ಕಲಾಪ ಸಲುಗೆಯ ಸತ್ತಾಗಿದೆ ತಿಳಿಕೋಪ ಥ್ಯಾಂಕ್ ಯು. ಹೇ ರಿಯಾ, ಯಾರಿಗದು ಫ್ಲವರ್ ಬಗ್ಗೆ? ಇವತ್ತು MD ಬರ್ಡೇ, ಸೊ ನಾನು ಸರ್ಪ್ರೈಸ್ ಆಗಿ ವಿಶ್ ಮಾಡೋದನ್ನ ವಿಡಿಯೋ ಮಾಡ್ತೀನಿ. ಹಲೋ. ನೋಡಿದ್ರೆ ಬೆಂಗಳೂರಿನಂತ ಮಹಾನ್ ನಗರಗಳಲ್ಲಿ ಕೆಲಸ ಮಾಡ್ತಿರುವ ಹೆಣ್ಣು ಮಕ್ಕಳು ಎಷ್ಟು ಸೇಫ್ ಅಂತ ಅನ್ಸುತ್ತೆ. ಎಲ್ಲಾದ್ರೂ ಕೆಲ್ಸಕ್ಕೆ ಸೇರ್ಕೊಳ್ಳೋಣ ಅನ್ನೋ ಹೆಣ್ಣು ಮಕ್ಕಳು ಭಯ ಪಡುವಂತಾಗಿದೆ. ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಕಂಪನಿಯೊಂದರ MD ಅಲ್ಲೇ ಕೆಲಸ ಮಾಡ್ತಿರುವಂತಹ ಯುವತಿಯ ಮೇಲೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದಾನೆಂದು ನೊಂದ ಯುವತಿ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ. ಆರೋಪಿಯನ್ನು ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. You have seen him? Really, Abhi? I saw that. He was the
ಯಾಕೇನಾಯ್ತು? ಏನಿಲ್ಲ, ಸ್ವಲ್ಪ ಆಫೀಸ್ ಟೆನ್ಷನ್ ಅಷ್ಟೆ. ನಿಮ್ದು ಯಾವಾಗಲೂ ಇದ್ದಿದ್ದೆ. ಆ ರಿಯಾನ್ ಹೀಗೆ ಬಿಟ್ಟರೆ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ. ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡ್ಕೋಬೇಕು. Get in, Ria. Please be seated. ಥ್ಯಾಂಕ್ ಯು. Ria, see this project report. ಲಾಸ್ಟ್ 3 ಮಂತ್ಸಿಂದ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ. ನೀವು ಆಲ್ರೆಡಿ ಪ್ರಾಜೆಕ್ಟಿಗೆ ಸೇರಿ 9 ಮಂತ್ಸ್ ಆಯಿತು ಅನಿಸುತ್ತೆ. ಬಟ್ ನೋ ಪ್ರಾಪರ್ ರಿಪೋರ್ಟ್ ಅಟ್ ಆಲ್. ಇಂಪ್ರೂವ್ಮೆಂಟ್ಸೇ ಇಲ್ಲ ಅಂದಮೇಲೆ ಕಂಪ್ನಿಯವ್ರು ಇದ್ರ ಬಗ್ಗೆ ನಿಮ್ಮ ಮೇಲೆ ಕ್ರೂಷಿಯಲ್ ಡಿಸಿಷನ್ ತಗೋಬೇಕಾಗುತ್ತೆ. ನಾನು MD ಹತ್ರ ಪರ್ಸ್ನಲಾಗಿ ಮಾತಾಡಬೇಕು. ಓಕೆ ಫೈನ್. ನನಗೆ ಪ್ರಾಜೆಕ್ಟ್ ಬಗ್ಗೆ ಸರಿಯಾಗಿ ನಾಲೆಡ್ಜ್ ಟ್ರಾನ್ಸ್ಫರ್ ಆಗೋದಕ್ಕೆ 5 ಮಂತ್ಸ್ ಆಯಿತು. ನಮ್ಮ ಹತ್ರ ಇರೋರಲ್ಲಿ ಆಲ್ಮೋಸ್ಟ್ 70% ಹೊಸಬ್ರೇ ಇದ್ದಾರೆ. ಇವರೆಲ್ರಿಗೂ ಸರಿಯಾಗಿ ನಾಲೆಡ್ಜ್ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು. ಅದಕ್ಕೆ ಟೈಮ್ ಹಿಡಿತು. ಆ ವಿಷಯ ನಿಮಗೂ ಗೊತ್ತಿದೆ. ಆದರೆ ಈಗ ನೀವು ಯಾಕೆ ಹೀಗೆ ಮಾಡ್ತಿದ್ದೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಈ ಕಂಪ್ನಿಯಲ್ಲಿ ನನಗೆ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲದೆ ಇರ್ಬೋದು. ಆದರೆ ಮೀಡಿಯಾದಲ್ಲಿ ನನ್ನ ಫ್ರೆಂಡ್ ಇದ್ದಾಳೆ. ಇನ್ನೊಂದ್ಸಲ ಏನಾದರೂ ಈ ರೀತಿ ಪ್ಲ್ಯಾನ್ ಮಾಡಿದ್ರೆ ನಿಮ್ಮ ರಾಸಲೀಲೆಗಳನ್ನ ಮೀಡಿಯಾ ಮುಂದೆ ಬಿಚ್ಚಿಡ್ಬೇಕಾಗತ್ತೆ. ನಿಮ್ಮ ಈ ಚೀಪ್ ಟ್ರಿಕ್ಸ್ಗಳನ್ನ ನನ್ನ ಹತ್ರ ಇಟ್ಕೋಬೇಡಿ. ನಾವು ನಡೆಯುವಾಗ ನಮ್ಮ ಚಪ್ಪಲಿಗೆ ಗಲೀಜು ಅಂಟ್ಕೊಂಡ್ರೆ ಅದನ್ನ ಕ್ಲೀನ್ ಮಾಡಿ ಮುಂದಕ್ಕೆ ಹೆಜ್ಜೆ ಇಡ್ತೀವಿ. ನಾನು ನೋಡಿದ ಗಲೀಜ್ನ ನನ್ನ ಮೈಂಡಿಂದ ಆಗಲೇ ಕ್ಲೀನ್ ಮಾಡಿದ್ದಾಯ್ತು. ಬೇರೆ ಆ್ಯಂಗಲಲ್ಲಿ ಯಾವುದು ಫುಟೇಜಸ್ ಇಲ್ವಾ? ಇಲ್ಲ ಸರ್, ATM ಅಲ್ಲಿ ಇದ್ದಿದ್ದು ಇದೊಂದೇ CCTV. ATM ಹೊರಗಡೆ ಬೇರೆ ಯಾವ CCTVಸು ಇರಲಿಲ್ವಾ? ಪಕ್ಕದಲ್ಲಿ 2 ಅಂಗಡಿಗಳಿವೆ, ಬಟ್ ಅಲ್ಲಿ CCTVs ಇಲ್ಲ. ಅದು ಬಿಟ್ಟರೆ ಅದೆಲ್ಲ ರೆಸಿಡೆನ್ಷಿಯಲ್ ಏರಿಯಾ ಸರ್. ರೆಸಿಡೆನ್ಷಿಯಲ್ ಏರಿಯಾಸಲ್ಲೂ CCTV ಇರ್ತಾವಲ್ಲ, CCTVs, ಹೋಮ್ ಸೆಕ್ಯೂರಿಟಿ ಸಿಸ್ಟಮ್. ರೆಕಾರ್ಡ್ಸಲ್ಲಿ ಯಾವುದೇ ಇನ್ಫಾರ್ಮೇಷನ್ ಇಲ್ಲ ಸರ್. ಅದರಲ್ಲೂ ಈ ಇನ್ಸಿಡೆಂಟಾಗಿ 2 ವರ್ಷ ಆಗಿದೆ. ಇನ್ಸಿಡೆಂಟ್ ಆದಮೇಲೆ ಯಾರಾದರೂ ಹಾಕ್ಸಿರ್ಬೋದು, ಬಟ್ ಆ ಫುಟೇಜಸ್ ಇವಾಗ ಸಿಗುತ್ತಾ? ಟ್ರೈ ಮಾಡೋಣ. ಆ ಏರಿಯಾ ಆಫೀಸರ್ಗೆ ಇನ್ಫಾರ್ಮ್ ಮಾಡಿ. ಅಲ್ಲಿ ATM ಹತ್ರ ಬೇರೆ ಯಾವ್ದಾದ್ರು CCTV ಸರ್ವೆಲೆನ್ಸ್ ಇದೆಯಾ ಅಂತ ಚೆಕ್ ಮಾಡಿ. ಯು ನೆವರ್ ನೋ. ಎಸ್ ಸರ್. ಸರ್ ಇಲ್ಲಿ ನೋಡಿ. ಹಲೋ ನಾಗೇಂದ್ರ. ಹಲೋ ಸರ್ ಹೇಳಿ. ಹಲೋ ವಿನಯ್. ಹಾಂ ಸರ್. 2 ವರ್ಷದ ಕೆಳಗೆ ಒಂದು ATM ಅಲ್ಲಿ ಅಟೆಂಪ್ಟ್ ಮರ್ಡರ್ ಆಗಿತ್ತಲ್ಲ? ಹಾಂ ಸರ್ ಗೊತ್ತಿದೆ ಹೇಳಿ. ಹಾಂ, ಆ ATM ಅಕ್ಕಪಕ್ಕದಲ್ಲಿ ಎಲ್ಲಾದರೂ CCTV ಸರ್ವಿಲೆನ್ಸ್ ಇದೆ ಅಂತ ನೋಡಿ. ಹಾಂ ಸರ್ ಚೆಕ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ ಸರ್. ಒಂದು 10 ನಿಮಿಷ ಟೈಮ್ ಕೊಡ್ತೀರಾ ಸರ್? ಹಾಂ ಸರ್ ಚೆಕ್ ಮಾಡ್ತೀನಿ. ಹಾಂ, ನಮಗೆ ಬೇಕಾಗಿರೋದು 2 ವರ್ಷ ಹಿಂದಿನ ಇನ್ಫಾರ್ಮೇಷನ್ ನೆನಪಿರಲಿ. ಆಯ್ತು ಸರ್ ನೋಡಿ ಓಕೆ ಮಾಡ್ತೀನಿ. ನಿಮ್ಮ ಅಂಗಡಿಯಲ್ಲಿ CCTV ಇದೆಯಾ? ಇಲ್ಲ ಸರ್.
ವರ್ಷ ಆಯ್ತಾ ಈ ಮನೆ ಕಟ್ಟಿ? ಈ ಒಂದು 6 ತಿಂಗಳಾಯ್ತಣ ಕಟ್ಟಿ. ಯಾಕಣ? ಹೌದಾ, ಏನಿಲ್ಲ ಬಿಡು. ಹಲೋ, ನಾನು ಇಲ್ಲಿ ಚೆಕ್ ಮಾಡಿದೆ, ನಂಗೆ ಇಲ್ಲಿ ಯಾವುದೇ ಥರ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ವಾಚ್ಮ್ಯಾನ್ ಬಾಪ ಇಲ್ಲಿ. ಏನು ಸರ್? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ಯೋ ಈ ಮನೇಲಿ? ನೀವ್ಯಾರು ಸರ್? ನಾವು ಪೊಲೀಸ್. ಹೇಳೋ ಸರ್, ಮನೆ ಕಟ್ಟಿದಾಗಿಂದನೂ ಕೆಲಸ ಮಾಡ್ತಾ ಇದ್ದೀನಿ. CCTV ಹಾಕ್ಸಿದ್ದೆ ಯಾವಾಗ? CCTV ಹಾಕ್ಸಿ ಒಂದು 5-6 ವರ್ಷ ಆಗಿದೆ ಸರ್. ಹೌದಾ? ಹಾಂ ನಾಗೇಂದ್ರ, ನೀವು ಹೇಳ್ದಂಗೆ ಇಲ್ಲೊಂದು ಮನೇಲಿ CCTV ಕ್ಯಾಮ್ರಾ ಇದೆ. ಹೌದಾ? ವೆರಿ ಗುಡ್. ಇನ್ಫಾರ್ಮೇಶನ್ ಪಕ್ಕಾನಾ? ಎಸ್ ಸರ್. 2 ವರ್ಷ ಹಿಂದಿನ CCTV ತಾನೇ? ಓಕೆ, ಲೊಕೇಶನ್ ಶೇರ್ ಮಾಡಿ, ನಾವಲ್ಲಿರ್ತೀವಿ. ಸರ್, ಯಾರು ಸರ್ ನೀವು? ಸರ್, ಏನಂತೆ ಅವನು? ಯಾರು ಏನು ಅಂತ ಕೇಳ್ದ ಸರ್? ನಕ್ಸಲೈಟ್ ಅಂತ ಹೇಳಬೇಕಿತ್ತು. ಅವನಿಗೆ ಒಬ್ರು ಸಪೋರ್ಟ್ ಬೇಕು. ಅವನೊಬ್ಬ ಸೆಕ್ಯೂರಿಟಿ ಗಾರ್ಡ. ಯಾರು ಬೇಕಿತ್ತು? ಮನೇಲಾರೋ ಗಂಡಸರಿಲ್ವಾ? CDA ಬಂದಿದ್ದಾರೆ ಅಂತೇಳಿ. ನಮ್ಮ ಯಜಮಾನ್ರಿದ್ದಾರೆ, ಬನ್ನಿ. ರತಿ ರತಿ, ಯಾವುದೋ CDI ಬಂದಿದೆ ನೋಡು. ನೋಡ್ತಿದ್ದಾನೆ. ಹಾ ಹೇಳಿ. CCTV ಕ್ಯಾಮ್ರಾಸ್, ಸೆಕ್ಯೂರಿಟಿ ಗಾರ್ಡ್ಸ್, ಯಾಕೆ ಅಷ್ಟೊಂದು ಬ್ಲ್ಯಾಕ್ ಮನಿ ಇದೆಯಾ? ಹಾಗಂತಲ್ಲ, ನಮ್ಮ ಯಜಮಾನ್ರಿಗೆ ಸ್ವಲ್ಪ ಭಯ. CCTV ಕ್ಯಾಮ್ರಾಸ್ ಇನ್ಸ್ಟಾಲ್ ಮಾಡಿ ಎಷ್ಟು ವರ್ಷ ಆಯಿತು? ಮನೆ ಕಟ್ಟಿ 6 ವರ್ಷ ಆಯ್ತು. ಆಗ್ಲಿಂದ ಇದೆ. ಯಾಕೆ? ಬ್ಯಾಕಪ್ ಎಷ್ಟು ದಿನದವರೆಗೂ ಇಟ್ಟಿರ್ತೀರಾ? 2 ವೀಕ್ಸ್ ಇಟ್ಟಿರ್ತೀವಿ, ಆಟೋಮೆಟಿಕ್ಕಾಗಿ ಅದೇ ಡಿಲೀಟ್ ಆಗೋಗುತ್ತೆ. 2 ವರ್ಷದ ಕೆಳಗೆ ಇಲ್ಲಿ ATMನಲ್ಲಿ ಅಟ್ಯಾಕ್ ಆಯ್ತಲ್ಲ, ಆ ಇನ್ಸಿಡೆಂಟ್ ನಡೆದಿದ್ದೇದು ಫುಟೇಜಸ್ ಇದೆಯಾ ನಿಮ್ಮ ಹತ್ರ? ನವೆಂಬರ್ 19 ಅಲ್ವಾ? ಅವತ್ತಿನ ಫುಟೇಜಸ್ ಇದೆ. ಅದು ಹೇಗೆ ಅವತ್ತಿನ ಮಾತ್ರ ಇದೆ? ಅವತ್ತಿನ ದಿನ ಬೆಳಿಗ್ಗೆ ನಮ್ಮ BMW ಕಾರ್ನ ಕಾಂಪೌಂಡ್ ಹೊರಗೆ ಪಾರ್ಕ್ ಮಾಡಿದ್ವಿ. ಒಂದು ಇಂಡಿಕಾ ಕಾರು ಹಿಂದೆಯಿಂದ ಬಂದು ಗುದ್ದಿತ್ತು. ನಮ್ಮ ಕಾರ್ ಹಿಂದೆ ತುಂಬ ಡ್ಯಾಮೇಜ್ ಆಗಿತ್ತು. ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು CCTV ಫುಟೇಜಸ್ಸು ಕೊಟ್ಟಿದ್ವಿ. ಪೊಲೀಸ್ನವರು ಏನೂ ಆ್ಯಕ್ಷನ್ ತಗೊಳ್ಳಿಲ್ಲ. ನಾವೇ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಂಡ್ವಿ. ಆ DVD ಕೊಡ್ತೀರಾ? ಅದನ್ನು ಸ್ವಲ್ಪ ಝೂಮ್ ಮಾಡಿ. ಇನ್ನೂ ಸ್ವಲ್ಪ. ಜಯಂತ್, ಇಲ್ಲೊಂದು ಅಬ್ಸರ್ವ್ ಮಾಡಿ. ಅಲ್ಲೊಂದು ಕಾರ್ ಬಂದು ನಿಂತಿದೆ. ಆ ಕಾರಿಂದ ಇಳಿದಿರೋ ವ್ಯಕ್ತಿ ATM ಕಡೆಗೆ ಪಾಸ್ ಆಗ್ತಿದ್ದಾನೆ. ATM ಒಳಗಡೆ ಲಕ್ಷ್ಮಿ ಎಂಟ್ರಿ ಆದರು. ಅವ್ರು ಬರ್ತಿದ್ದಂಗೆ ಅವನೂ ನುಗ್ದ. ಆದರೆ ಅದೇ ವ್ಯಕ್ತಿ ಅಂತ ಹೇಗೆ ಹೇಳ್ತೀರಾ ಸರ್? ಯಾಕೆಂದ್ರೆ ಅವನ ಮುಖ ಅಲ್ಲಿ ಸರಿಯಾಗಿ ಕಾಣ್ತಾ ಇಲ್ಲ. ಅವನ ಕಾರಿಂದ ಇಳ್ದಿದ್ದಾನೆ, ಬಟ್ ಅವನೇನೋದು ಕನ್ಫರ್ಮ್ ಇಲ್ವಲ್ಲ ಸರ್?
6:40ಕ್ಕೆ ಸರಿಯಾಗಿ ಕಾರ್ ಬಂದು ನಿಂತ್ಕೊಂತು. ಅವನದ್ರಿಂದ 6:40:20 ಕೆಳಗಿಳ್ದ. ATM ಕಡೆ ಪಾಸಾದ. 6:42:07 ಲಕ್ಷ್ಮಿ ATMಗೆ ಎಂಟ್ರಿ ಆದ್ರು. ಅವನು 42:11 ನುಗ್ದ. ಅಲ್ಲಿ ಅಟ್ಯಾಕ್ ಮಾಡಿ 6:48:50 ಎಸ್ಕೇಪ್ ಆದ. ಅಲ್ಲಿಂದ ಅವನು ಓಡ್ಕೊಂಬಂದ್ರೂ ಕೇವಲ 15 ಸೆಕೆಂಡ್ ಸಾಕು ಕಾರ್ ಹತ್ರ ಬರೋದಿಕ್ಕೆ. ಸೊ 6:49:10 ಕಾರ್ ಹತ್ತಿದ. ಸಿಗಾಕೊಂಡ್ಬಿಡ್ತೀವಿ ಅನ್ಕೊಂಡು 6:49:20 ಕಾರ್ನ ರಿವರ್ಸ್ ತೆಗೆಯೋ ಟೈಮಲ್ಲಿ BMW ಗುದ್ದಿದ್ದಾನೆ. ನಿಲ್ಸಿದ್ರೆ ತೊಂದರೆ ಆಗುತ್ತೆ ಅನ್ಕೊಂಡು ಅಲ್ಲಿಂದ ಅವನು ಪಾಸಾಗಿದ್ದಾನೆ. ಇದೆಲ್ಲ ನೋಡಿದ್ರೆ ಇದನ್ನ ಒಬ್ನೇ ಮಾಡಿರೋ ಕೆಲಸ ಅಲ್ಲ. ಈ ಅಟ್ಯಾಕರ್ ಜೊತೆ ಇನ್ನೊಬ್ಬ ಇದ್ದಾನೆ. ಅವನು ಬಂದಿದ್ದ ಕಾರ್ ನಂಬರ್ ಸಿಕ್ಕಿದ್ರೆ ವಿ ಕ್ಯಾನ್ ಈಸಿಲಿ ಟ್ರೇಸ್ ಹಿಮ್. ಕಾರ್ ನಂಬರ್ನ ಝೂಮ್ ಮಾಡಿ. ಝೂಮ್ ಮಾಡಿದ್ದೀನಿ ಸರ್, ಬಟ್ ಕ್ವಾಲಿಟಿ ಸಿಗ್ತಾ ಇಲ್ಲ. ಜಯಂತ್, ಎಕ್ಸ್ಪರ್ಟ್ಸ್ಗೆ ಈ ಕ್ಲಿಪ್ಪಿಂಗ್ಸ್ನ ಕಳಿಸ್ಕೊಡಿ. ಇನ್ 1 ಅವರಲ್ಲಿ ನನಗೆ ಈ ಕಾರ್ ನಂಬರ್ ಯಾರ್ದು ಅಂತ ಟ್ರೇಸ್ ಔಟ್ ಆಗಬೇಕು. ಓಕೆ ಸರ್. ಹಲೋ, ನಾನು CDA ಆಫೀಸಿಂದ ಜಯಂತ್. ನಾನೊಂದು ವಿಡಿಯೋ ಕಳಿಸಿದ್ದೀನಿ. ಅದರಲ್ಲಿರೋ ಕಾರ್ ನಂಬರ್ ಟ್ರೇಸ್ ಔಟ್ ಆಗಬೇಕು. ಆದಷ್ಟು ಬೇಗ ಕಳಿಸ್ಕೊಡಿ. ಸರ್, ನೀವು ಕಳಿಸಿದ ಇಮೇಜ್ ನಿಮಗೆ ವೆಹಿಕಲ್ ನಂಬರ್ ಟ್ರೇಸ್ ಆಗಿದೆ. ಹೇಳಿ. KA02AE2421. ಹಲೋ. KE02AE2421. ಈ ಗಾಡಿದ ಅಡ್ರೆಸ್ ಇಮಿಡಿಯೇಟ್ ಆಗಿ ಬೇಕಾಗಿತ್ತು. ಓಕೆ ಸರ್. ಅಡ್ರೆಸ್ ತಗೊಳ್ಳಿ. 31/1 8th ಮೇನ್ ಎಸ್ಟೇಟ್, ಫಸ್ಟ್ ಸಿ ಮೇನ್ ರೋಡ್, ಮಂಜುನಾಥ್ ನಗರ್. ಹೊರಗಡೆ ನಿಂತಿರೋ 2421 ಗಾಡಿ ನಿಂದೇನಾ? ಯಾಕೆ? ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಇದೆಯಾ? ನೀವ್ಯಾರು? ನಾನಾ? CDA ಆಫೀಸಿಂದ. ಒಂದು 6 ತಿಂಗಳಿಂದ ಓಡಿಸ್ತಾ ಇದ್ದೀನಿ ಸಾಬ್. 6 ತಿಂಗಳಾ? ಇದೆ ಸಾಬ್. ಸರಿ, ನಡಿ. ನಡಿಯೋ ಸಾಬ್. ನಡಿಯೋ. ನಾನಿಲ್ಗೆ ಸಾಬ್. ಸಾಬ್ ಸಾಬ್ ಬಿಟ್ಬಿಡಿ ಸಾಬ್. ಅವ್ನು ಸಿಕ್ಕಿದ ಮೇಲೆ ನಿನ್ನ ಬಿಡ್ತೀನಿ, ಬಾರೋ. ಅದು ಅವನದೇ ಕಾರು ಸಾಬ್. ಏನು ಮಾಡಲ್ಲ, ಬಾರೋ. ಸಾಬ್, ನಂದೇನು ತಪ್ಪಿಲ್ಲ ಸಾಬ್, ಬಿಟ್ಬಿಡಿ ಸಾಬ್. ಹತ್ತು ಗಾಡಿ ಹತ್ತು. ಸಾಬ್ 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 ಆಗಡೆ ಹೋಗ್. ಶಿವ್ ಜೊತೆ ಯಾರೋ ಇರ್ತಾರೆ ಸಾಬ್. ಅವನು ಮತ್ತೆ ಅವನ ಹೆಂಡತಿ ಸಾಬ್. ಅವಳು ABC ಕಂಪ್ನಿಲಿ ಕೆಲಸ ಮಾಡೋದು. ಅವಳು ಟೀಮೇಡು. ನಾವಿಬ್ಬರು ಒಂದೇ ಕಂಪ್ನಿಲಿ ಡ್ರೈವರ್ಸು ಸಾಬ್. ಅವ್ನು ತುಂಬ ಒಳ್ಳೆ ಮನುಷ್ಯ ಸಾಬ್. ಸರಿ, ಅವನಿಗೆ ಕಾಲ್ ಮಾಡಿ ನವರಂಗ ಹತ್ರ ಬರೋಕೆ ಹೇಳು. ಹಾಂ, ಆಯ್ತು. ಹಲೋ ಶಿವು, ಹೇಳ. ಎಲ್ಲಿದೆ ಶಿವು? ಹೆಬ್ಬಾಳಲ್ಲ. ಸರಿ, ಅರ್ಜೆಂಟ್ ನವರಂಗ್ ಬ್ರಿಡ್ಜ್ ಹತ್ತ ಬಾ. ಯಾಕೋ, ಏನಾಯ್ತು? ಅರ್ಜೆಂಟ್ ಇದೆ, ಹೇಳ್ತೀನಿ ಬಾ ಶಿವು. ಸರಿ, ಬರ್ತೀನಿ. ಸರಿ, ಬೇಗ ಬಾ. ಬರ್ತಾನೆ ಸಾಬ್. ಹಲೋ. ಎಲ್ರಿ ಇದ್ದೀರಲ್ಲ? ಏನ್ ಇಲ್ಲೇ ಸ್ಟೇಷನ್ ಹತ್ರ ಇದ್ದೀವಿ ಸರ್. ನಿಮ್ಮ ಏರಿಯಾದಲ್ಲಿ ABC ಕಂಪನಿ ಇದೆ, ಗೊತ್ತೇನ್ರಿ? ಹಾಂ, ಗೊತ್ತು. ಆ ಕಂಪನಿಯಲ್ಲಿ ರಿಯಾ ಅಂತ ಒಬ್ಳು ವರ್ಕ್ ಮಾಡ್ತಾ ಇದ್ದಾಳೆ. ಅವಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಏನು ಕೇಸ್ ಸರ್? ಆ ATM ಅಲ್ಲಿ ಒಂದು ಅಟ್ಯಾಕ್ ಆಯ್ತಲ್ರಿ, ಆ ಕೇಸಲ್ಲಿ ಅವರೇ ಸಸ್ಪೆಕ್ಟು. ಸೊ ಆದಷ್ಟು ಬೇಗ ಇನ್ಫಾರ್ಮೇಶನ್ ಕೊಡಿ. ಸರಿ ಸರ್, ವಿಚಾರಿಸ್ಬಿಟ್ಟು ಹೇಳ್ತೀನಿ ತಮಗೆ.
ಸಾಬ್ 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 ಶಿವು ಬಂದ ನೋಡಿ ಸಾಬ್. ಶಿವು ಅಂದರೆ ಅವನೇ ಸಾಬ್. ಶಿವ ಅಂದ್ರೆ ನೀನೇನಾ? ಹೌದು. ನಡಿಯೋ. ಏಯ್, ಯಾರಿ ನೀವು? CDA ಆಫೀಸಿಂದ. ಬರ. ಸರ್ ನಾನೇನ್ ಮಾಡಿದೆ ಸರ್? ಇಳಿಯೋ ಹೇಳ್ತೀನಿ. ನಡಿ ನಡಿ, ನೀವು ಗಾಡಿ ತಗೊಳ್ಳಿ. ಓಕೆ ಸರ್. ಸರ್ ಸರ್ ನಾನೇನ್ ಮಾಡಿದೆ ಸರ್? ಸರ್ ಸರ್ ನನ್ನ ಮಾತು ಕೇಳಿ ಸರ್. ಸರ್ ಒಂದು ನಿಮಿಷ ಸರ್, ನನ್ನ ಮಾತು ಕೇಳಿ ಸರ್. ಲೋ ಏನು ನಡೀತಿದೆಯೋ ಸರ್? ಸರ್ ಒಂದು ನಿಮಿಷ ನನ್ನ ಮಾತು ಕೇಳಿ ನನಗೇನು ಸರ್. ಗೊತ್ತಿಲ್ಲ ಶಿವು. ಫೋನ್ ಮಾಡಿ ಕರ್ಸು ಅಂದರು. ನನ್ನ ವೈಫ್ ಫೋನ್ ಮಾಡ್ತೀನಿ, ಹೋಗು ಶಿವು. ಸರ್ ಸರಿ, ಓಕೆ. ಎಕ್ಸ್ಕ್ಯೂಸ್ ಮೀ. ಹಲೋ. ಹಲೋ ಮೇಡಮ್, ಶಿವನ CDA ಆಫೀಸ್ನವ್ರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಅರೆಸ್ಟಾ? ಯಾಕೆ? ನನಗೂ ಗೊತ್ತಿಲ್ಲ ಮೇಡಮ್. ಯಾವ ಆಫೀಸು? ಇಲ್ಲ, ಸುಬ್ರಹ್ಮಣ್ಯಪುರ ಆಫೀಸ್ ಅಂತೆ ಮೇಡಮ್. ಸರಿ, ನಾನು ಈಗಲೇ ಬರ್ತೀನಿ. ಓಕೆ ಮೇಡಮ್. ಹಾಯ್ ರಿಯಾ. ಪ್ರಿಯಾ, CDA ಆಫೀಸರ್ಸ್ ಶಿವನ ಕರ್ಕೊಂಡು ಹೋಗಿದಾರಂತೆ. ಯಾಕೆ? ಯಾಕೆ ಅಂತ ನನಗೂ ಗೊತ್ತಿಲ್ಲ. ಯಾವ ಆಫೀಸು? ಅದು ಸುಬ್ರಹ್ಮಣ್ಯ ನಗರದಲ್ಲಿರೋ ಆಫೀಸ್ ಅಂತೆ. ಓಕೆ, ನಾನು ಈಗಲೇ ಬರ್ತೀನಿ. ಸ್ವಲ್ಪ ಬೇಗ ಬಾ. ಒಂದು ಕೇಸ್ ಬಗ್ಗೆ ಚಿಕ್ಕ ಇನ್ವೆಸ್ಟಿಗೇಷನ್. ನಿಮ್ಮ ಆಫೀಸಲ್ಲಿ ರಿಯಾನ್ ಅವ್ರು ಕೆಲಸ ಮಾಡ್ತಾರಾ? ರಿಯಾ ಶೆಟ್ಟಿ 5 ಇಯರ್ಸಿಂದ ವರ್ಕ್ ಮಾಡ್ತಿದ್ದಾರೆ. ಅವ್ರು ಹೇಗೆ? ಓಕೆ, ಯಾಕೆ, ಏನು ವಿಷಯ? ಒಂದು ಕೇಸಲ್ಲಿ ಸಸ್ಪೆಕ್ಟ್ ಆಗಿದ್ದಾರೆ. ಕೇಸ್ ತುಂಬ ಸೀರಿಯಸ್ಸು. ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿರೋ ಹೇಳ್ಬಿಡಿ, ಇಲ್ಲ ನಿಮಗೆ ಪ್ರಾಬ್ಲಮ್ಮು. ಸರ್ ನನ್ನನ್ನು ಯಾಕೆ ಸರ್ ಇಲ್ಲಿ ಕರ್ಕೊಂಬಂದ್ರಿ? ನಾನೇನು ಮಾಡಿದೆ? ಎಲ್ಲೋ ನಿನ್ ಪಾರ್ಟ್ನರು? ಪಾರ್ಟ್ನರಾ? ಯಾರು ಸರ್? ಇದನ್ನ ನೋಡು. ನೆನ್ಪಾಯ್ತಾ? ಹ್ಞೂ ಸರ್. ಆ ಕಾರಲ್ಲಿ ನಿನ್ ಜೊತೆ ಇದ್ದಿದ್ಯಾರು? ಸರ್ ಕಸ್ಟಮರ್ ಅಷ್ಟೇ ಸರ್. ಅವತ್ತು ಅವನಿಗೋಸ್ಕರ ನೀನಲ್ಲಿ 10 ನಿಮಿಷ ವೆಯ್ಟ್ ಮಾಡಿದ್ಯಾ, ಹೌದಾ? ಹ್ಞೂ ಸರ್. ಆ 10 ನಿಮಿಷ ಅವನು ಎಲ್ಲೋಗಿದ್ದ ಅಂತ ನಿನಗೆ ನಿಜವಾಗ್ಲೂ ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ಲ ಸರ್. ಈ ವಿಡಿಯೋ ನೋಡು. ಈ ವಿಡಿಯೋನ ಯಾವತ್ತೂ ನೋಡಿಲ್ವಾ? ಸರ್ ಅದು ATM ಅಲ್ಲಿ ಯಾವುದೋ ಹೆಂಗ್ಸ್ ಮೇಲೆ ಅಟ್ಯಾಕ್ ಆಗಿತ್ತು ಅಂತ ಗೊತ್ತಿತ್ತು ಸರ್. ಅಷ್ಟೇ ಸರ್, ಅದನ್ನ ಬಿಟ್ರೆ ನಂಗೇನೇನು ಗೊತ್ತಿಲ್ಲ ಸರ್. ಅವತ್ತಿನ ದಿನ ನೀನು ನಿನ್ನ ಪಾರ್ಟ್ನರು ಬೆಳಗಿನ ಜಾವ ATM ಹತ್ರ ಬಂದ್ರಿ. ಯಾರಾದರೂ ATMಗೆ ಬರಲಿ ಅಂತ ವೆಯ್ಟ್ ಮಾಡಿದ್ರೆ ಆ ಹೆಂಗ್ಸು ATMಗೆ ಎಂಟ್ರಿ ಆದಮೇಲೆ ಅವರನ್ನು ಅಟ್ಯಾಕ್ ಮಾಡಿ ಎಸ್ಕೇಪ್ ಆಗೋ ಅರ್ಜೆಂಟಲ್ಲಿ ಅಲ್ಲಿರೋ ಕಾರ್ಗೆ ಡಿಕ್ಕಿ ಹೊಡೆದ್ರಿ, ಹೌದಾ? ಅಯ್ಯೋ ಇಲ್ಲ ಸರ್, ನಿಜವಾಗ್ಲೂ ಇಲ್ಲ ಸರ್. ಮತ್ತ್ಯಾಕೆ ಸ್ಪೀಡಾಗಿ ಕಾರ್ ತೆಗ್ದೆ? ಸರ್ ಅವಾಗ ಸ್ವಲ್ಪ ಜಾಸ್ತಿ ನೈಟ್ ಡ್ಯೂಟಿ ಮಾಡ್ತಿದ್ದೆ ಸರ್. ಅವನು 2 ನಿಮಿಷ ಬರ್ತೀನಿ ಅಂತ ಇಳಿದೋದ ಸರ್. ನಿದ್ದೆ ಕಣ್ಣಲ್ವಾ, 1 ನಿಮಿಷ ಕಣ್ಮುಚ್ಚೋಣ ಅಂತ ಮುಚ್ಚಿದೆ ಸರ್. ಹಾಗೆ ನಿದ್ದೆ ಬಂದ್ಬಿಡ್ತು. ಅವನು ವಾಪಸ್ ಬಂದು ಎಬ್ಬಿಸ್ದ ಸರ್. ನಾನು ಗಾಬರಿಯಲ್ಲಿ ರಿವರ್ಸ್ ತೆಗೆದೆ, ಹಿಂದ್ಗಡೆ ಕಾರಿಗೆ ಗುದ್ಬಿಟ್ಟೆ ಸರ್. BMW ಕಾರು ಸರ್. ಅದನ್ನು ರೆಡಿ ಮಾಡಿಸ್ಬೇಕು ಅಂದರೆ ನಾನು ಕಾರೇ ಮಾರಬೇಕಾಗಿತ್ತು ಸರ್. ಅದಕ್ಕೆ ಅಲ್ಲಿಂದ ಎಸ್ಕೇಪ್ ಆದೆ ಸರ್. ಸರ್ 1 ನಿಮಿಷ. ಇವ್ನ ಡೀಟೇಲ್ಸ್ ಚೆಕ್ ಮಾಡಿದ್ವಿ. 6 ವರ್ಷ ಆಯ್ತು ಬೆಂಗಳೂರಿಗೆ ಬಂದು. 5 ವರ್ಷದಿಂದ ಕ್ಯಾಬ್ ಓಡಿಸ್ತಾ ಇದ್ದಾನೆ. ಕಂಪನಿಲಿ ಯಾವುದೇ ಬ್ಯಾಟ್ರಿ ಮಾರ್ಕ್ಸ್ ಇಲ್ಲ. 2 ವರ್ಷದಿಂದ ABC ಕಂಪನಿಯಲ್ಲಿ ಕೆಲಸ ಮಾಡ್ತಿರೋ ರಿಯಾ ಅನ್ನೋ ಹುಡುಗಿನ ಲವ್ ಮಾಡ್ತಾ ಇದ್ದಾನೆ. ಇವಾಗ ಅವರಿಬ್ರು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿದ್ದಾರೆ. ಅಲ್ಲ ಸರ್, ಇವನು ಮತ್ತೆ ಅವನು ಪಾರ್ಟ್ನರ್ಸ್ ಆಗಿದ್ದಿದ್ರೆ ಇವನು ಕಾರ್ನ ಗೊತ್ತಿರೋರಿಗೆ ಮಾರ್ತಾ ಇರಲಿಲ್ಲ. ಅದು ಈ ಇನ್ಸಿಡೆಂಟ್ ಆಗಿ 1.5 ವರ್ಷ ಆದಮೇಲೆ. ಯು ಮೀನ್ ಕಿಲ್ಲರ್ ಇವನ್ನ ಯೂಸ್ ಮಾಡ್ಕೊಂಡಿದ್ದಾನಾ? ಎಸ್ ಸರ್, ಯು ಆರ್ ರೈಟ್.
ಸರ್ ಇವ್ರ ವೈಫ್ ಮತ್ತೆ ರಿಪೋರ್ಟ್ ಪ್ರಿಯಾ ಬಂದಿದ್ದಾರೆ. ಕಳಿಸಿ ಒಳಗೆ. ರಿಯಾ, ಶಿವು ಏನಾಯ್ತು? ಸೊ ಏನಿದು? ATMನಲ್ಲಿ ಅಟ್ಯಾಕ್ ಮಾಡಿದ ಆರೋಪಿ ಇವನ್ ಕಾರಲ್ಲೇ ಎಸ್ಕೇಪ್ ಆಗಿದ್ದು. ಹೀಸ್ ಆರ್ ಪ್ರೈಮ್ ಸಸ್ಪೆಕ್ಟ್. ಇಟ್ಸ್ ಜಸ್ಟ್ ಅನ್ ಇನ್ವೆಸ್ಟಿಗೇಷನ್. ನಾನೇನು ಮಾಡಿಲ್ಲ. ಸಸ್ಪೆಕ್ಟ್ ಮೇಲೆ ಅದು ಹೇಗ್ರಿ ಕೈ ಮಾಡ್ತೀರಾ? ನಿಮಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ? ಮೈಂಡ್ ಯೋರ್ ವರ್ಡ್ಸ್. ಅವನೇ ಕಿಲ್ಲರ್ ಅಂತ ಸಸ್ಪೆಕ್ಟ್ ಮಾಡಿ ಕೇಸ್ನ ಕ್ಲೋಸ್ ಮಾಡ್ಬೋದು. ಮಾಡ್ಲಾ? ಸರ್ ಅವ್ರಿಗೇನೂ ಗೊತ್ತಿಲ್ಲ ಸರ್. ಅವ್ರಿಗೆ ಈ ಕೇಸ್ ಯಾವುದು ಅನ್ನೋದು ಗೊತ್ತಿಲ್ಲ. ನೋಡ್ರಿ, ನಾವು ನಮ್ಮ ಕೆಲಸ ಮಾಡಿದ್ದೀವಿ. ಆ ಕಿಲ್ಲರ್ ಇವನ್ ಕಾರ್ನ ಯೂಸ್ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಇನ್ವೆಸ್ಟಿಗೇಟ್ ಮಾಡಿದ್ವಿ. ನಮ್ಗೆ ನಿಮ್ಮ ಮೇಲೆ ದ್ವೇಷ ಇಲ್ಲ. ನೀವನ್ನ ಕರ್ಕೊಂಡು ಹೋಗ್ಬೋದು. ಕರೆದಾಗ ಸ್ಟೇಷನಿಗೆ ಬರಬೇಕಾಗತ್ತೆ. ಓಕೆ ಸರ್. ಹೊರಟ ಮೇಲೆ ಪೊಲೀಸ್ನವ್ರು ನಿನ್ನ ಹುಡ್ಕೊಂಡು ಬಂದಿದ್ರು. MD ಹತ್ರ ನಿನ್ ಬಗ್ಗೆನೇ ವಿಚಾರಿಸ್ತಾ ಇದ್ರು. ಏನೇ ಪ್ರಿಯಾ ಇದು? ನಾನು ಹುಡುಕೊಂಡು ಆಫೀಸ್ಗೂ ಹೋಗಿದಾರಂತೆ ಪೊಲೀಸ್ನವರು. CDI ಅಂದ್ರೆ ಹಂಗೇನೆ, ಎಲ್ಲ ಪಾಸಿಬಲ್ ವೇಸ್ನಲ್ಲೂ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅವ್ರನ್ನ ಸಣ್ಣ ಕ್ಲೂ ಸಿಕ್ಕಿದ್ರೂ ಬಿಡಲ್ಲ. ಏನ್ CBI ಏನೋ ಇನ್ವೆಸ್ಟಿಗೇಷನ್ ಏನ್ ಈ ತರ ಮಾಡ್ತಾರ? ಇಟ್ಸ್ ಜಸ್ಟ್ ಅ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಶಿವು ಮೇಲಿರೋ ಪ್ರೀತಿ ನಿನ್ನಿಂದ ಈಗ ಮಾತಾಡಿಸ್ತಾ ಇದೆ. ಸೊ ರಿಲ್ಯಾಕ್ಸ್. 1-2 ದಿನ ಇಬ್ರು ಎಲ್ಲಾದ್ರೂ ಸುತ್ತಾಡ್ಕೊಂಬನ್ನಿ. ಯುಲ್ ಬಿ ಫೈನ್. ಹಾಗೆ ಮಾಡ್ತೀವಿ. 1-2 ದಿನದ ಮಟ್ಟಿಗೆ ಎಲ್ಲಾದ್ರೂ ಹೊರಗಡೆ ಹೋಗಿ ಬರ್ತೀವಿ. ಟೇಕ್ ಕೇರ್. ಬಾಯ್. ಸಿಕ್ಕಿದ ಕ್ಲೂನು ಮಿಸ್ ಆಯ್ತು. ಹೇಗ್ ಸರ್ ಹಿಡಿಯೋದವನ್ನ? ಕಣ್ಣಿಗೆ ಕಾಣಿಸ್ದೆ ಯಾರಿಗೂ ಸಿಗದೆ ಇರೋದಕ್ಕೆ ಅವನೇನ್ ದೇವ್ರಲ್ಲ, ರಾಕ್ಷಸ. ತಪ್ಪು ಮಾಡಿದಾನೆ, ಸಿಕ್ಕೇ ಸಿಗ್ತಾನೆ. ಸಿಕ್ಕಿದ ಕ್ಲೂನು ಮಿಸ್ ಆಯ್ತು. ಹೇಗ್ ಸರ್ ಹಿಡಿಯೋದವನ್ನ? ಕಣ್ಣಿಗೆ ಕಾಣಿಸ್ದೆ ಯಾರಿಗೂ ಸಿಗದೆ ಇರೋದಕ್ಕೆ ಅವನೇನ್ ದೇವ್ರಲ್ಲ, ರಾಕ್ಷಸ. ತಪ್ಪು ಮಾಡಿದಾನೆ, ಸಿಕ್ಕೇ ಸಿಗ್ತಾನೆ.
ಬಿಗಿ ಬಿಗಿಯುವ ರಕ್ತ ಬೀಜಾಸುರ ರಕ್ಕ 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 ಕಾಲುಂಗುರ ದೊಡ್ಡ ಪಾದ ಪಾದ ಒಡಲ ಭೀಷಣ ನರಕ ಲೋಕ ಭೂಷಣ ತುಡಿ ತುಡಿಯುವ ಕಡು ನೆತ್ತರ ಮೂಳೆ ಮಾಂಸ ಮಜ್ಜನ ತಡೆಯೊಡೆದರು ಮೋಕ್ಷವಿಲ್ಲ ನಖಶಿಖಗಳೇ ಸಾಕ್ಷ್ಯವೆಲ್ಲ ತಲೆ ತಲೆಗಳು ಉರುಳುರುಳಲು ಜಗ ನಡುಗಿದೆ ಸಾವಲೆಲ್ಲ ಶಟರ್ ಕ್ಲೋಸ್ ಮಾಡ್ದ. ನಾನು ಅನ್ಕೊಂಡೆ ATMಗೆ ಹಣ ಫಿಲ್ ಮಾಡೋಕೆ ಬಂದಿರ್ಬೋದು ಅಂತ. ಆದರೆ ಅವನು ಚಾಕು ತೋರಿಸ್ದ. ನನಗೆ ಭಯ ಆಯಿತು. ಅವನು ಹಣಕ್ಕೆ ಮಾತ್ರ ಬಂದಿರ್ಬೋದಾ ಅಂದ್ಕೊಂಡು ಸ್ವಲ್ಪ ಪ್ರಿಪೇರ್ ಆದೆ. ಆದರೆ ಅವನು ಕಣ್ಣು ನೋಡ್ತಿದ್ರೆ ಯಾವ ಅಟ್ಯಾಕ್ಸ್ ಕೂಡ ಪ್ಲಾನ್ ಮಾಡಿದ್ದಲ್ಲ. ಈ ಜಸ್ಟ್ ಡಿಡ್ ಇಟ್. ಪ್ರತಿಯೊಬ್ಬರ ಮಾತುಗಳಲ್ಲೂ ಅವನ ರಾಕ್ಷಸತ್ವ ಮಾತ್ರ ಕಾಣಿಸ್ತಿದೆ. ಆದರೆ ಎಷ್ಟೋ ಪ್ರಶ್ನೆಗಳಾಗಿ ಉಳಿತಿದೆ. ಅಟ್ಯಾಕ್ಸ್ ಮಾಡಿದ್ದಾನೆ, ಇಟ್ಸ್ ಕ್ಲಿಯರ್. ಬಟ್ ಯಾಕೆ ಈ ಸೈಕೋನ ಅದ್ಯಾವ ಸಿಚುಯೇಷನ್ ಡಿಸ್ಟರ್ಬ್ ಮಾಡ್ತಿದೆ? ಥಿಂಕ್ ಇವನ್ ಅ ಗೋಸ್ಟ್ ವಿಲ್ ಹ್ಯಾವ್ ಅ ಶ್ಯಾಡೋ. ಯಾವ್ದಾದ್ರು ಕ್ಲೂ ಬಿಟ್ಟಿರಲೇಬೇಕು. ನನ್ನ ಮೊಬೈಲು ಮತ್ತೆ ತಾಳಿ ಕಿತ್ಕೊಂಡು ಹೋದ. ಮೈಸೂರು ನಗರದ ಹೊರವಲಯದಲ್ಲಿ ಒಂಟಿ ಮಹಿಳೆ ಕೊಲೆ, ಮೊಬೈಲ್ ಹಾಗೂ ತಾಳಿ ನಾಪತ್ತೆ. ಕತ್ತಲಿರೋ ತಾಳಿ ತಗೊಂಡವನು ಕೈಯಲ್ಲಿರೋ ಬಳೆ ಹಾಕ್ಬಿಟ್ಟ. ಅಂದ್ರೆ ಐ ಗೆಸ್ ನಾವು ಹುಡುಕ್ತಿರೋ ಸೈಕೋನೆ ಈ ಕೊಲೆನೂ ಮಾಡಿರ್ಬೋದು. ಅದೇ ಸರ್. ಕೈಯಲ್ಲಿರೋ ಬಳೆ ಬೇಡ ಅಂದರೆ ಮೊಬೈಲ್ನ ಮತ್ತೆ ತಾಳಿನ ಕಿತ್ಕೊಂಡು ಹೋಗ್ಬೋದಾಗಿತ್ತು. ತಲೆಗೊಡೆಯೋ ನೆಸೆಸಿಟಿ ಇರಲಿಲ್ಲ. ಅಬ್ಸರ್ವ್. ಫಸ್ಟ್ ಪಾಯಿಂಟ್, ತಲೆಗೆ ಗಟ್ಟಿಯಾಗಿರೋ ವಸ್ತುವಿನಿಂದ ಹೊಡೆದು ಸಾಯಿಸೋದು. ಸೆಕೆಂಡ್ ಪಾಯಿಂಟ್, ಮೊಬೈಲ್ನ ಮತ್ತು ತಾಳಿನ ಕಿತ್ಕೊಂಡು ಹೋಗಿರೋದು. ಲಕ್ಷ್ಮಿ ಕೇಸಲ್ಲೂ ಮೊಬೈಲ್ ಮತ್ತು ತಾಳಿ ಸಿಕ್ಕಿಲ್ಲ. ಈ ಎರಡೇ ಪಾಯಿಂಟ್ಸಿಂದ ಈ ಕೊಲೆನೂ ಅವನೇ ಮಾಡಿರಬಹುದು ಅಂತ ಕನ್ಕ್ಲೂಡ್ ಮಾಡ್ಬೋದಾ ಸರ್? ಐ ಆಮ್ ನಾಟ್ ಕನ್ಕ್ಲೂಡಿಂಗ್. ನಾವು ಹುಡುಕ್ತಿರೋ ನಾಯಿ, ಈ ಕೊಲೆ ಮಾಡಿರೋ ನಾಯಿನೂ ಎರಡೂ ಒಂದೇ ಆಗಿರ್ಬೋದಲ್ಲ. ನನ್ನ ಅನುಮಾನ ನಿಜಾನೂ ಆಗಿರ್ಬೋದು. ಐ ನೀಡ್ ಪಿನ್ ಟು ಪಿನ್ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಇನ್ಸಿಡೆಂಟ್ ಇಮಿಡಿಯೇಟ್ಲಿ. ಎಸ್ ಸರ್. ತಾಳಿಗಾಗಿ ಕೊಲೆ ಮಾಡೋನು ಇನ್ನೊಬ್ಬ ಇರಬಾರ್ದು ಅಂತ ಆ ದೇವ್ರನ್ನ ಬೇಡ್ಕೊತೀನಿ. ನನ್ನ ಅನುಮಾನ ನಿಜ ಆದರೆ ಈ ಕೊಲೆನೇ ಅವನ ಕೊನೆ.
ಯಾಕೆ ಅಂತಿದ್ಯಾ? ರಿಯಾ, ನಾವು ಯಾವಾಗ ಮದುವೆ ಆಗೋದು? ನಾನು ನಿನ್ನೆ ಕೇಳ್ತಾ ಇರೋದು, ನಾವು ಯಾವಾಗ ಮದುವೆ ಆಗೋದು? ಆಗೋಣ. ಮೊದಲು ಶೇವ್ ಮಾಡಿಸು, ಇಲ್ಲಾಂದರೆ ಫೋಟೋದಲ್ಲಿ ಚೆನ್ನಾಗಿ ಕಾಣಿಸಲ್ವಲ್ಲ. ಏನು ತಮಾಷೆ ಮಾಡ್ತಿದ್ಯಾ? ನಾನು ಸೀರಿಯಸ್ ಆಗಿ ಕೇಳ್ತಾ ಇರೋದು. ಶಿವು, ಎಲ್ಲ ಮರೆತು ಆರಾಮಾಗಿ 1-2 ದಿನ ಇರೋಣ ಅಂತ ಬಂದಿದ್ದೀವಿ. ಮದುವೆ ವಿಷಯ ತೆಗೆದು ಸುಮ್ಮನೆ ಮೂಡ್ ಹಾಳು ಮಾಡಬೇಡ. ಮದುವೆ ತಾನೇ, ಆಗೋಣ ಬಿಡು. ಗಂಡ್ಸಾದವನು ದುಡ್ಡು ಖರ್ಚು ಮಾಡೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು, ದುಡ್ಡು ಉಳಿಸೋದ್ರ ಬಗ್ಗೆ ಯೋಚನೆ ಮಾಡಬೇಕು. ರಿಯಾ, ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ. ಶಿವು ಶಿವು ಶಿವು, ನನ್ನ ಮಾತು ಕೇಳು. ಆಯಿತು, ಆದಷ್ಟು ಬೇಗ ಮದುವೆ ಆಗೋಣ. ಇಳಿ ಸಂಜೆಯ ತುಟಿಯಂಚಲಿ ಇಣುಕಾಡುವ ನಗು ನೀನು, ಅತಿಯಾಗುವ ಉಸಿರಾಟವು ನೀ ಬಂದರೆ ಕಾರಣವೇನು? ಇಳಿ ಸಂಜೆಯ ತುಟಿಯಂಚಲಿ ಇಣುಕಾಡುವ ನಗು ನೀನು, ಅತಿಯಾಗುವ ಉಸಿರಾಟವು ನೀ ಬಂದರೆ ಕಾರಣವೇನು? ನೀನಿರುವೆ ನನ್ನಲ್ಲಿ ನೂರಾಗಿ, ಹೊಳೆವಂತೆ ಗಾಜು ಚೂರಾಗಿ, ಪೀಡಿಸುವೆ ನಿನ್ನ ಜೋರಾಗಿ, ಸ್ವೀಕರಿಸು ಎಲ್ಲ ಹಾಯಾಗಿ. ನೆನಪಾಗುವ ನೆಪವಾದಿನಿ, ಅನುದಿನ ಮನ ಕನವರಿಕೆ. ಇಳಿ ಸಂಜೆಯ ತುಟಿಯಂಚಲಿ ಇಣುಕಾಡುವ ನಗು ನೀನು, ಅತಿಯಾಗುವ ಉಸಿರಾಟವು ನೀ ಬಂದರೆ ಕಾರಣವೇನು? ಈ ಸಮಯ ಕರಗಿ ಮರೆ ಆಗದಂತೆ ಬರಲಿ, ಈ ಹಾಡು ಮರಳಿ ಕಿವಿ ಇಂಪು ಕೊಡುತ್ತಲಿರಲಿ. ಅರೆಯೋ ಕಣ್ಣ ಸನ್ನೆಯಲ್ಲಿ ಕೇಳಬೇಡ ವಿವರವೆಲ್ಲ, ಎಲ್ಲವನ್ನೂ ಮಾತಿನಲ್ಲಿ ಹೇಳಲಾಗುವುದಿಲ್ಲ, ಹೇಳಲಾಗುವುದಿಲ್ಲ. ನೀನಿರುವೆ ನನ್ನಲ್ಲಿ ನೂರಾಗಿ, ಹೊಳೆವಂತೆ ಗಾಜು ಚೂರಾಗಿ, ಪೀಡಿಸುವೆ ನಿನ್ನ ಜೋರಾಗಿ, ಸ್ವೀಕರಿಸು ಎಲ್ಲ ಹಾಯಾಗಿ. ನೆನಪಾಗುವ ನೆಪವಾದಿನಿ, ಅನುದಿನ ಮನ ಕನವರಿಕೆ. ಇಳಿ ಸಂಜೆಯ ತುಟಿಯಂಚಲಿ ಇಣುಕಾಡುವ ನಗು ನೀನು, ಅತಿಯಾಗುವ ಉಸಿರಾಟವು ನೀ ಬಂದರೆ ಕಾರಣವೇನು? ಶಿವು
ಬಾ ಹಿಂದೆ ಓಡೋಗೋಣ ಬಾ. ಶಿವು ನಾವೆಲ್ಲಿದ್ದೀವಿ? ನನಗೂ ಗೊತ್ತಾಗ್ತಿಲ್ಲ ರಿಯಾ. ಬಾ ಮುಂದೆ ಹೋಗಿ ನೋಡೋಣ. ಹೆಲೋ ಸರ್. ಹೆಲೋ ಜಯಂತ್, ಬಿ ರೆಡಿ. ಟುಮಾರೋ ವಿ ಆರ್ ಗೋಯಿಂಗ್ ಟು ಮೈಸೂರು. ಅಲ್ಲಿರೋ ಬ್ರಾಂಚ್ಗೆ ಇನ್ಫಾರ್ಮ್ ಮಾಡಿ. ಓಕೆ ಸರ್. ಗುಡ್ ನೈಟ್. ಗುಡ್ ನೈಟ್ ಸರ್. ಇವತ್ತು ರಾತ್ರಿ ಇಲ್ಲೇ ಇರೋಣ. ತುಂಬ ಕತ್ಲಾಗಿದೆ. ಓಕೆ, ನಾಳೆ ಬೆಳಿಗ್ಗೆ ಎದ್ದು ಹೋಗೋಣ. ಆಯಿತು. ನೀನು ಮೊದಲೇ ಇಲ್ಲಿಗೆ ಬಂದಿತ್ತಾ? ನಂಗೆ ಈ ದಾರಿ ಮೊದಲೇ ಗೊತ್ತಿತ್ತು. ಆದರೆ ಅವ್ರು ಶೂಟ್ ಮಾಡಿದ್ರಲ್ಲ, ಆ ಗಾಬರಿಲಿ ನಾವು ದಾರಿ ತಪ್ಪಿದ್ವಿ. ಮೊಬೈಲ್ ಆದರೂ ಇದ್ದಿದ್ರೆ ಯಾರಿಗಾದ್ರೂ ಕಾಲ್ ಆದರೂ ಮಾಡ್ಬೋದಾಗಿತ್ತಲ್ವಾ? ಅದೆಲ್ಲ ಬೆಳಿಗ್ಗೆ ಎದ್ದು ನೋಡ್ಕೊಳ್ಳೋಣ ರಿಯಾ. ಬಂದಿದ್ದ ದಾರಿಲೇ ವಾಪಸ್ ಹೋಗೋಣ. ಬಾ ಈಗ. ಶಿವು, ಏನೋ ಇದೆಲ್ಲ? ಗೊತ್ತಿಲ್ಲ ಕಣೆ, ನಂಗೆ ಒಂದು ಅರ್ಥ ಆಗ್ತಿಲ್ಲ. ಅವ್ರು ಯಾರು, ಯಾಕೆ ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ ನನಗೆ ಅರ್ಥ ಆಗ್ತಿಲ್ಲ. ನಿನ್ನನ್ನು ಹಿಡ್ಕೊಂಡು ಹೋಗಿದ್ರಲ್ಲ ಪೊಲೀಸ್ನವರು, ಇವ್ರೇನಾದರೂ ಅವ್ರ ಕಡೆಯವರಾ? ನಂಗೆ ಗೊತ್ತಿಲ್ಲ ಕಣೆ. ನೀನು ಯಾವ ತಪ್ಪು ಮಾಡಿಲ್ಲ ತಾನೆ? ಇಲ್ಲ ಕಣೆ, ನಿನಗೆ ಗೊತ್ತಿಲ್ಲದೆ ನಾನು ಯಾವ ತಪ್ಪು ಮಾಡಿಲ್ಲ. ಅಷ್ಟು ಧೈರ್ಯ ನನಗಿದ್ದಿದ್ರೆ ಇಷ್ಟರಲ್ಲಿ ನೀನು ಕೂತ್ಕೇಳಿ ಒಂದು ತಾಳಿ ಇರ್ತಿತ್ತು. ಶಿವು, ಮತ್ತೆ ಏನಿದೆಲ್ಲ? ಅವ್ರು ಶೂಟ್ ಮಾಡಿದಾಗ ಅಪ್ಪಿ ಏನಾದರೂ ಆ ಬುಲೆಟ್ ನಿನಗೆ ಬಿದ್ದಿದ್ರೆ ನಾನು ಏನು ಮಾಡಬೇಕಾಗಿತ್ತು ಶಿವು? ಪ್ರಿಯಾ ನೋಡು, ನೀನು ಅಳ್ಬೇಡ. ನೀನು ಹತ್ರ ನೋಡೋಕ್ಕಾಗಲ್ಲ. ನೋಡು, ನೀನು ಇಷ್ಟೊಂದು ಧೈರ್ಯ ಇರೋಳು. ನೀನೇ ಹೀಗತ್ರೆ ನಾನೇನು ಮಾಡ್ಬೇಕು ಹೇಳು? ನನಗೆ ಬದುಕೋಷ್ಟು ಧೈರ್ಯ ಇದೆ, ಆದರೆ ನಿನ್ನನ್ನು ಬಿಟ್ಟು ಬದುಕೋಷ್ಟು ಧೈರ್ಯ ಇಲ್ಲ. ಏನೂ ಆಗಲ್ಲ, ಸುಮ್ಮನೆ ಇರು. ನೋಡು, ನಾವು ಯಾರಿಗೇನು ಕೆಟ್ಟದ್ದು ಮಾಡಿಲ್ಲ. ಆ ಭಗವಂತ ನಮಗೆ ಖಂಡಿತ ಕೆಟ್ಟದ್ದು ಮಾಡಲ್ಲ. ನೀನು ಧೈರ್ಯವಾಗಿರು. ಎಲ್ಲಿಗೆ ಮೇಡಮ್? ಮೈಸೂರು ಔಟ್ಸ್ಕಟ್ 300 ಆಗುತ್ತೆ. ಎಕ್ಸ್ಟ್ರಾ ಕೊಡ್ತೀನಿ, ಬೇಗ ಕರ್ಕೊಂಡು ಹೋಗಬೇಕು. ಆಯಿತು ಮೇಡಮ್. ಹಲೋ ಸರ್, ಹೊರಟಿದ್ದೀನಿ. ಇನ್ನು 1 ಅವರಲ್ಲಿ ರೀಚ್ ಆಗುತ್ತೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಜಯಂತ್, ಎಲ್ಲ ರೆಡಿನಾ? ಎಸ್ ಸರ್. ಮೈಸೂರು ಕ್ರೈಮ್ ಬ್ರಾಂಚಿಗೆ ಇನ್ಫಾರ್ಮ್ ಮಾಡಿದ್ದೀನಿ. ದೇ ಆರ್ ವೇಟಿಂಗ್ ಫಾರ್ ಅಸ್. ಶಿವ, ಇಷ್ಟೊಂದು ಚೆನ್ನಾಗವಳೆ. ಅಯ್ಯೋ,
ಛೇ, ರಿಯಾ ಒಳಗಡೆಯಿಂದ ಯಾರೋ ನರಳ್ತಾರೋ ಶಬ್ದ ಕೇಳಿಸ್ತು. ಶಟರ್ ತೆಗೆದಿದ ತಕ್ಷಣ ಆ ಹೆಂಗಸ್ ತಲೆಯಿಂದ ತುಂಬ ರಕ್ತ ಸೋರ್ತಿತ್ತು. ಈಸ್ ವೆರಿ ಕ್ಲೇವರ್. ಎಲ್ಲೂ ಯಾವುದೂ ಕ್ಲೀವ್ನ ಬಿಟ್ಟಿಲ್ಲ. ಅಷ್ಟು ನೀಟಾಗಿ ಪ್ಲಾನ್ ಮಾಡಿ ಕ್ರೈಮ್ ಮಾಡಿದ್ದಾನೆ. ATMನಲ್ಲಿ ಅಟ್ಯಾಕ್ ಮಾಡಿದ ಆರೋಪಿ ಇವನ್ ಕಾರಲ್ಲೇ ಎಸ್ಕೇಪ್ ಆಗಿದ್ದು. ಗುಡ್ ಆಫ್ಟರ್ನೂನ್ ಸರ್. ಇದೇ ಜಾಗದಲ್ಲೇ ಮರ್ಡರ್ ನಡೆದಿದ್ದು. ಇಲ್ಲಿ ಈ ಥರ ಇನ್ಸಿಡೆಂಟ್ಗಳು ನಡೀತಾ ಇರುತ್ತೆ. ಇದು ಮೈಸೂರು ಸಿಟಿ ಔಟ್ಸ್ಕರ್ಟ್ಸ್ ಐಸೋಲೇಟೆಡ್ ಪ್ಲೇಸ್ ಸರ್. ಅದರಿಂದ ಅಷ್ಟು ಜನ ಓಡಾಡಲ್ಲ ಸರ್ ಇಲ್ಲಿ. ಲಿಸನ್ ಕೇರ್ಫುಲಿ ಗೈಸ್, ವಿ ಆರ್ ಸ್ಪ್ಲಿಟಿಂಗ್ ಫ್ರಮ್ ಹಿಯರ್. ನನ್ನ ಅನಾಲಿಸಿಸ್ ಪ್ರಕಾರ ಆ ಕಿಲ್ಲರ್ ಇಲ್ಲೇ ಸುತ್ತಮುತ್ತ ಇರೋ ಯಾವುದೋ ಜ್ಯುವೆಲ್ರಿ ಶಾಪಲ್ಲಿ ತಾಳಿ ಮಾರಿರ್ತಾನೆ. ಜ್ಯುವೆಲರಿ ಶಾಪ್ಗೆ ಎಷ್ಟೊಂದು ಜನ ಬಂದೋಗಿರ್ತಾರೆ. ಇವನನ್ನೇ ಅವ್ರು ಹೇಗೆ ನೆನ್ಪಿಟ್ಕೊಂಡಿರ್ತಾರೆ ಸರ್? ಗುಡ್ ಕ್ವೆಶ್ಚನ್. ಜನರಲಿ ಎಷ್ಟೇ ಕಷ್ಟ ಬಂದರೂ ಯಾರು ತಾಳಿನ ಅಡ ಇಡೋದಕ್ಕಾಗಲಿ ಅಥವಾ ಮಾರೋದಕ್ಕಾಗಲಿ ಹೋಗೋದಿಲ್ಲ. ಅದರಲ್ಲೂ ಈ ಇನ್ಸಿಡೆಂಟಾಗಿ ಜಸ್ಟ್ 2 days ಆಗಿದೆ. ಅವನ ಫೇಸ್ ನೆನಪಿರಲೇಬೇಕು. ಯಾವ ಪಾಸಿಬಲ್ ವೇಸ್ನಲ್ಲೂ ಬಿಡೋದು ಬೇಡ. ಲೆಟ್ಸ್ ಟ್ರೈ ಅವರ್ ಬೆಸ್ಟ್. ಲೆಟ್ಸ್ ಗಿವ್ ಅ ಗುಡ್ ಶಾಟ್ ಗೈಸ್. ಓಕೆ ಸರ್. ಓಕೆ ಸರ್. ಇದೇ ಏರಿಯಾದ ಸರ್. ಆ ಕದ್ದಿರೋ ಒಡವೆಗಳನ್ನೆಲ್ಲ ಮಾರಕ್ಕೆ ಏನ್ರಿ ಇದು ಏರಿಯಾ ಈಗಿದೆ? ಏರಿಯಾದಲ್ಲಿ ಬರೀ ಒಡವೆ ಅಂಗಡಿಗಳೇ ಇರೋದು ಸರ್. ನಮ್ಗೆ ಯಾವ್ದಾದ್ರು ಒಂದು ಅಂಗಡಿನಲ್ಲಾದರೂ ಕ್ಲೂ ಸಿಗ್ಬೋದು. ಇಲ್ಲಿಂದ ನಾವೆಲ್ಲ ಸ್ಪ್ಲಿಟ್ ಆಗೋಣ. ಯಾವೊಂದು ಚಿಕ್ಕ ಅಂಗಡಿನೂ ಬಿಡ್ಬೇಕು. ಓಕೆ ಸರ್. ಯಾರ ಮೇಲಾದ್ರೂ ಅನುಮಾನ ಬಂದ್ರೆ ನನಗೆ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡಿ. ಓಕೆ ಮೋಹನ್ ಬನ್ನಿ. ನಿಮ್ಮ ಅಂಗಡಿಯಲ್ಲಿ ರೀಸೆಂಟಾಗಿ ಯಾರಾದರೂ ತಾಳಿ ಇಟ್ಟಿದ್ದಾರೆ ಅಂದರೆ? ಇಲ್ಲ ಸರ್. ಮತ್ತೆ ಅವರು ನಿಮ್ಮ ಅಂಗಡಿಲಿ ಅಂತ ಹೇಳಿದ್ರೆ ಯಾರಾದ್ರು ತಾಳಿ ಬಂದು ಮಾಡಿದ್ರೆ? ಇಲ್ಲ ಸರ್. ಹಾಂ ನಿಜ ಹೇಳೋ. ಇಲ್ಲೆಲ್ಲ ತಾಳಿ ಬಂದು ಮಾಡಿದ್ರೇನೋ? ಇಲ್ಲ ಸರ್, ನಾವು ಯಾವ್ದು ಹತ್ರ ತಗೊಳ್ಳಲ್ಲ. ನನ್ನ ಹತ್ರ ಒಂದಿಷ್ಟು ಹಳೆ ಒಡವೆಗಳಿವೆ, ಅದನ್ನ ತಗೋತೀರಾ? ಇಲ್ಲ ಸರ್, ಸುಮ್ಮನೆ ತಲೆನೋವು, ಹಂಗೆಲ್ಲ ತಗೊಳಲ್ಲ. ಮತ್ತೆ ಯಾರು ತಗೋತಾರೆ ಇಲ್ಲಿ? ಇಲ್ಲೇ ಶಾಪ್ ನಂಬರ್ 48 ಕೇಳಿ ನೋಡಿ. ಎಲ್ಲಿ? ಹಿಂದೆ ರೋಡಲ್ಲಿ ವಿಚಾರಿಸಿ. ಹಲೋ ಸರ್, ಇಲ್ಲೊಬ್ಬನ ಆನ್ಸರ್ ಮೇಲೆ ಡೌಟ್ ಬರ್ತಾ ಇದೆ. ನೀವು ಎಸ್ ಅಂದರೆ ನಾನು ಆ್ಯಕ್ಷನ್ ತಗೋತೀನಿ. ಬೇಡ, ನಾನೇ ಬರ್ತೀನಿ. ಓಕೆ ಸರ್, ಐ ಶೇರ್ ಯು ದ ಲೊಕೇಶನ್ ಸೂನ್. ಆಯ್ತು ಸರ್. ಇಲ್ಲೇ ಸರ್, ಒಳಗಡೆ. ಏಯ್, ಇಲ್ಲಿ ಬಾ. ಯಾವ ನೀವನ ಕೆಲಸ ಮಾಡೋ ಟೈಮಲ್ಲಿ ಏನಾ? ತಾಳಿ ಮಾರಿದ ಬೋಳಿ ಮಗ ಯಾರು ಅಂತ ಮರ್ಯಾದೆಯಿಂದ ನಿಜ ಹೇಳಲೇ. ಹೇಳ್ತೀನಿ ಸರ್. ಸುಮಾರು ಸಲ ಈ ಥರ ತಾಳಿ ತಂದು ಮಾರ್ತಾ ಇದ್ದ.
ಕೇಳಿದಕ್ಕೆ ಅಲ್ಲಿ ಸಿಕ್ತು ಇಲ್ಲಿ ಸಿಕ್ತು ಅಂತ ಹೇಳ್ತಿದ್ದ ಸರ್. ಅವನು ಯಾರೋ? ಇಲ್ಲೇ ಪೇಪರ್ ಮಾರ್ಕೊಂಡಿರ್ತಾನೆ ಸರ್. ಅವನೆಲ್ಲಿರ್ತಾನೆ ಅಂತ ಗೊತ್ತಾ ನಿನಗೆ? ಹಾಂ. ನಡಿ ತೋರಿಸ್ಬಾ. ನಡಿಯೋ, ಹಾಕ್ರಿ ಅವನ್ನ ಒಳಗೆ. ನಮ್ಮ ಗಾಡಿನ ಫಾಲೋ ಮಾಡಿ. ಓಕೆ ಸರ್, ನಾವು ಫಾಲೋ ಮಾಡಿ. ರಿಯಾ, ಬಾ. ಹಲೋ. ಹಾಂ ಸರ್, ಅದೇ ಲೊಕೇಶನ್ನಲ್ಲಿದ್ದೀನಿ. ಓಕೆ. ಬೇಗ ಬಾ.
ರಿಯಾ ಬಾ ಎದೋಳು ರಿಯಾ ಶಿವು ರಿಯಾ ಎದೋಳು ರಿಯಾ ಯಾರ್ರಿ ನೀವು ನಮ್ಮನ್ನ ಯಾಕ್ರಿ ಸಾಯಿಸಕ್ಕೆ ಪ್ರಯತ್ನ ಪಡ್ತಿದ್ದೀರಾ? ನಾವೇನು ತಪ್ಪು ಮಾಡಿದ್ದೀವಿ? ನೀವೇನು ತಪ್ಪು ಮಾಡಿಲ್ಲ, ನಿಮ್ಮ ಕೆಲಸ ನೀವು ಮಾಡಿದ್ದೀರಾ. ಅದು ಬೇರೆಯವ್ರ ತಲೆನೋವಾಗಿ ನಮಗೆ ಕೆಲಸ ಕೊಟ್ಟಿದ್ದಾರೆ. ಯಾರದು? ನಾವು ಯಾರಿಗೆ ತೊಂದರೆ ಕೊಟ್ಟಿದ್ದೀವಿ? ನೋಡಮ್ಮ, ನೀ ಸಾಯೋದಂತೂ ಫಿಕ್ಸ್ ಆಗಿದೆ. ಸಾಯೋಕ್ ಮುಂಚೆ ಎಷ್ಟು ಬೇಕೋ ಅಷ್ಟು ತಪ್ಕೊಂಡಳ್ರಿ. ಅದು ಬಿಟ್ಟು ಕಾರಣ ತಿಳ್ಕೊಂಡು ಏನು ಮಾಡ್ತೀರಾ? ಹಾಂ, ಸ್ಟಾಪ್. ಯಾಕೆ ಸರ್, ಏನಾಯಿತು? ಇಲ್ಲೆಲ್ಲಾದರೂ ಪೊಲೀಸ್ ಫೈರಿಂಗ್ ಕ್ಯಾಂಪ್ ಇದೆಯಾ? ಇಲ್ಲ ಸರ್, ಇಲ್ಲ, ಆ ಥರ ಯಾವುದೂ ಇಲ್ಲ. ಮತ್ತೆ ಇಲ್ಲಿ ಯಾರಾದರೂ ಪ್ರಾಣಿ ಬೇಟೆ ಏನಾದರೂ ಆಡೋದು? ಇಲ್ಲ ಸರ್, ಇದೆಲ್ಲ ರೆಸ್ಟ್ರಿಕ್ಟೆಡ್ ಪ್ಲೇಸು, ಆ ಥರ ಏನು ನಡೆಯಲ್ಲ. ಬುಲೆಟ್ ಸೌಂಡ್ ಕೇಳಿಸ್ತಿದೆಯಲ್ಲ? ತಪ್ಪಾಯ್ತು ಸರ್, ದುಡ್ಡುಗಾಸೆ ಪಟ್ವಿ. ಯಾರು ದುಡ್ಡಪ್ಪ? ಆ ಹುಡುಗಿ ಎನ್ಕ್ವೈರಿಗೆ ಅಂತ ಅವ್ರ ಕಂಪ್ನಿಗೆ ಹೋಗಿದ್ವಿ. ತ್ರೀ ಡೇಸಿಂದ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಅವಳು ನೆನೆಸ್ಕೊಂಡು. ಬೇಕಾದ್ರೆ ಜಾಸ್ತಿ ದುಡ್ಡು ತಗೊಳ್ಳಿ, ನನ್ನ ಹೆಸರು ಮಾತ್ರ ಎಲ್ಲೂ ಆಚೆ ಬರಬಾರ್ದು. ಕೆಲಸ ಮುಗಿಸಿ ನಿಮಗೆ ಕಾಲ್ ಮಾಡ್ತೀನಿ. ಅವ್ರ MDಗೆ ಕಾಲ್ ಮಾಡು. ಸರ್, ಏನಾಯ್ತು? ಕೆಲಸ ಆಯ್ತಾ? ರಿಯಾನ್ ಕೊಂದ್ರ? ಹಲೋ ಅನ್ನೋರ್ಗಾದ್ರೂ ವೆಯ್ಟ್ ಮಾಡಿ. ಇರ್ರಿ, ರಿಯಾಗೆ ಕೊಡ್ತೀನಿ, ಮಾತಾಡಿ. ಯು ಸ್ಕೌಂಡ್ರಲ್ ಬಾಸ್ಟರ್, ನಿನ್ನ ಮರ್ಯಾದೆಗೋಸ್ಕರ ನಮ್ಮ ಜೀವನ ತೆಗಿಬೇಕನ್ಕೊಂಡ್ಯಾ? ಏಯ್, ನಿನ್ನ ಮಾನ ಮರ್ಯಾದೆನ ಹರಾಜ್ ಹಾಕೋದಿಕ್ಕೆ ನಾನು ಇನ್ನೂ ಬದುಕಿರೋದು. ಕಂಬಿ ಹಿಂದೆ ನಿನ್ನ ಜೀವನನ ಎಣ್ಸೋದಕ್ಕೆ ರೆಡಿಯಾಗಿ. ಸರ್, ಥ್ಯಾಂಕ್ ಯು ಸರ್. ಸರಿಯಾದ ಟೈಮ್ ಬಂದು ನಮ್ಮಿಬ್ರೂ ಕಾಪಾಡಿದ್ರಿ. ಇಟ್ಸ್ ಓಕೆ. ನೀವು ಈ ಸಿಚುವೇಶನ್ ಬರೋದಕ್ಕೆ ನಾವು ಒಂದು ರೀತಿ ಕಾರಣನೇ. ಎನಿವೇಸ್,
ನಿಮ್ಗಿನ್ ಮುಂದೆ ಈ ಥರ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ಥ್ಯಾಂಕ್ ಯು ಸರ್. ಮೋಹನ್ ಸರ್, ಅವ್ರನ್ನ ಕರ್ಕೊಂಡೋಗಿ ಸೇಫಾಗಿ ಡ್ರಾಪ್ ಮಾಡಿ. ಓಕೆ ಸರ್. ಸರ್, ಅವ್ರನ್ನ ಹತ್ರದಲ್ಲೇ ಇರೋ ಪೊಲೀಸ್ ಸ್ಟೇಷನ್ಗೆ ಸರೆಂಡರ್ ಮಾಡಿಸಿ. ಓಕೆ ಸರ್. ಇಲ್ಲಿಂದ ನಾವು ನೋಡ್ಕೊತೀವಿ. ಆಯ್ತು ಸರ್. ರೀ ರವಿ ಸರ್, ಬನ್ನಿ ನಾವು ಹೊರಡೋಣ. ಓಕೆ ಸರ್. ಏನು ಸರ್ ಇದು? ಏನೋ ಮಾಡಕ್ಕೆ ಬಂದ್ವಿ, ಇನ್ನೇನೋ ಆಯಿತು. ಯಾರ ಕತೆ ಹೇಗೆ ಶುರು ಆಗುತ್ತೆ, ಹೇಗೆ ಎಂಡ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಇವ್ರ ಜೀವನ ಮತ್ತೆ ನಮ್ಮಿಂದ ಶುರುವಾಗಿದೆ. ಲೆಟ್ ದೆಮ್ ಬಿ ಹ್ಯಾಪಿ. ಈ ಮನೆನೇ ಸರ್ ಹೇಳಿತು. ಈ ಕಡೆ ಯಾರೂ ಓಡಾಡಲ್ಲ. ಈ ಪಾಳ್ಬಿದ್ದ ಮನೆಯಲ್ಲಿ ಅವನೊಬ್ಬನೇ ಇರೋದು. ನಮ್ಮ ಜೊತೆ ಬಂದಿದ್ದಾಗಲಿ ನಮಗೆ ಮನೆ ತೋರಿಸಿದ್ದಾಗಲಿ ಯಾರಿಗೂ ಗೊತ್ತಾಗಬಾರ್ದು. ಆಯಿತು ಸರ್. ಥ್ಯಾಂಕ್ ಯು. ನೀವು ಹೆಂಗೆ ಬಂದ್ರಿ ಆ ಮನೆಗೆ? ಸರ್, ಈ ಕೇಸ್ನಲ್ಲಿ ನನಗೆ ಮೊದಲಿಂದಾನು ತುಂಬ ಇಂಟ್ರೆಸ್ಟ್ ಇತ್ತು. ಅದಕ್ಕೆ ನಾನು ನಿಮ್ಮನ್ನು ಅಪ್ರೋಚ್ ಮಾಡಿದ್ದು. ಬಟ್ ನೀವು ಯಾವುದೇ ಥರದ ಇನ್ಫಾರ್ಮೇಷನ್ ನನಗೆ ಕೊಡಲಿಲ್ಲ. ಸೊ ನಿಮ್ಮ ಟೀಮಲ್ಲೇ ಇರೋ ಮೋಹನ್ ಅವರ ಹೆಲ್ಪ್ ತೊಗೊಂಡು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿದೆ. ಸರ್, ಹೊರಟಿದ್ದೀನಿ. ಮೈಸೂರು ನನಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಲೊಕೇಶನ್ ಹುಡ್ಕೋದಕ್ಕೆ ಈಸಿ. ಅಂತೆ ಅವರೇ ನಂಗೆ ಪ್ರತಿ ವಿಷಯನೂ ವಾಟ್ಸಪ್ ಮಾಡ್ತಿದ್ರು. ರಿಸ್ಕ್ ತೊಗೊತಾ ಇದ್ದೀನಿ ಅನ್ನಿಸ್ಲಿಲ್ವಾ ನಿಮಗೆ? ಸರ್, ಅವನನ್ನು ನೋಡಬೇಕು ಅನ್ನೋ ಕುತೂಹಲ ಜಾಸ್ತಿ ಇರೋದ್ರಿಂದ ರಿಸ್ಕ್ ಅಂತ ಅನ್ನಿಸ್ತಾ ಇಲ್ಲ. ಅದು ಸರಿ, ಅವನು ಯಾಕೆ ನಿಮ್ಮನ್ನು ಟಾರ್ಗೆಟ್ ಮಾಡ್ದ? ಮೋಸ್ಟ್ಲಿ ನಾನು ಅವನ ಬಗ್ಗೆ ಮಾಡಿದ ಎಪಿಸೋಡ್ನಿಂದ ಅವನಿಗೆ ತುಂಬ ಕೋಪ ಬಂದಿರಬೇಕು. ಎಲ್ಲರೂ ಮರ್ತಿರೋ ವಿಷಯನ ನಾನು ಮತ್ತೆ ಲೈಮ್ಲೈಟಿಗೆ ತಂದಲ್ವಾ, ಅದಕ್ಕೆ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾನೆ ಅಂತ ನಂಗನ್ಸುತ್ತೆ. ನಿಮ್ಮ ಪ್ರೋಗ್ರಾಮ್ ನಾನು ನೋಡಿದೆ. ಅವನ ಬಗ್ಗೆ ಸುಳ್ಳು ಹೇಳಿದ್ರಲ್ಲ, ಅದಕ್ಕೆ ಅವನಿಗೆ ನಿಮ್ಮ ಬಗ್ಗೆ ಸಿಟ್ಟಿರಬೇಕು. ಸುಳ್ಳ? ಏನು ಸರ್ ಅದು? 2011ರಲ್ಲಿ ಅವನ ಹೆಂಡ್ತಿನ ಕೊಂದು ಜೈಲ್ಗೋದ ಅನ್ನೋದು ನಿಜ. ಹೇಳಬೇಕಂದ್ರೆ ಅವನ ಕೊಲೆ ಮಾಡಿ ಇಟ್ ವಾಸ್ ಅ ಸೂಸೈಡ್. ಸೂಸೈಡಾ?
ಸರ್ ನೀವು ನಂಗೆ ಏನು ಹೇಳ್ತಾ ಇದ್ದೀರಾ ಅಂತ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಸ್ವಲ್ಪ ಬಿಡಿಸಿ ಹೇಳಿ. ಸರ್ ಇದು ನಾನು ರಿಪೋರ್ಟ್ರಾಗಿ ಕೇಳ್ತಾ ಇಲ್ಲ ಸರ್, ಅವನ ಬಗ್ಗೆ ವಿಷಯ ತಿಳ್ಕೋಬೇಕು ಅಂತ ಕೇಳ್ತಾ ಇದ್ದೀನಿ. ಪ್ಲೀಸ್ ಹೇಳಿ. ಅವನ ಹೆಸರು ನಾರಾಯಣ ಸ್ವಾಮಿ. ಎರಡು 2011ರಲ್ಲಿ ಅವನ ಊರಲ್ಲೇ ಇದ್ದಿದ್ದೊಂದು ಹುಡುಗಿನ ಮದುವೆ ಆದ. ಅವನ ಹೆಂಡತಿಗೆ ವಿಪರೀತ ಮೊಬೈಲ್ ಹುಚ್ಚು. ಅವಳು ಮೊಬೈಲ್ ಯೂಸ್ ಮಾಡ್ತಿದ್ದನ್ನು ನೋಡಿ ಅವಳಿಗೆ ಅನೈತಿಕ ಸಂಬಂಧ ಇದೆ ಅಂತ ಅವಳ ಮೇಲೆ ಸಂದೇಹ ಪಟ್ಟ. ಈ ವಿಷಯವಾಗಿ ತುಂಬಾನೇ ಜಗಳ ನಡೀತಿತ್ತು. ಊರಲ್ಲಿ ಎಲ್ರಿಗೂ ತಿಳಿಯೋ ಹಾಗೆ ಮಾಡ್ದ. ಇದರಿಂದ ಬೇಸತ್ತು ಅವನ ಹೆಂಡತಿ ಅವನ ಮಲಗಿರುವಾಗ ಸೂಸೈಡ್ ಮಾಡಿಕೊಂಡ್ಲು. ಆ ಮನೇಲಿ ಅವನು ಇದ್ದಿದ್ರಿಂದ ಇವನೇ ಅವಳ ಕೊಲೆ ಮಾಡಿದಾನೆ ಅಂತ ಅರೆಸ್ಟ್ ಮಾಡಿದ್ರು. ಬೇಲಿಂದ ಇವನು ಹೊರಗಡೆ ಬಂದ. ಆದರೆ ಊರಿನ ಜನ ಅವನ ಬಗ್ಗೆ ಕೆಟ್ಟಾಗಿ ಮಾತಾಡೋಕೆ ಶುರು ಮಾಡಿದ್ರು. ಇದರಿಂದ ಅವನ ಮನಸ್ಸು ವಿಪರೀತ ಡಿಸ್ಟರ್ಬ್ ಆಯಿತು. ಊರಲ್ಲಿ ಯಾವುದೇ ಹುಡುಗಿರು ಮೊಬೈಲ್ನಲ್ಲಿ ಮಾತಾಡ್ತಿದ್ರೆ ಅವ್ರ ಮೇಲೆ ಕೈ ಮಾಡ್ತಿದ್ದ. ಬರ್ತಾ ಬರ್ತಾ ತುಂಬಾ ಚೇಂಜ್ ಆದ. ಕತ್ತಲ್ಲಿ ತಾಳಿ ಇದ್ದು ಮೊಬೈಲಲ್ಲಿ ಯಾರಾದರೂ ಮಾತಾಡ್ತಿದ್ರೆ ಅವ್ರಿಗೆ ಅನೈತಿಕ ಸಂಬಂಧ ಇದೆ ಅಂತ ಭಾವಿಸ್ತಿದ್ದ. ಅಟ್ಯಾಕ್ ಮಾಡ್ತಿದ್ದ. ಅವನು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಿದ್ದು ತಾಳಿ ಮತ್ತು ಮೊಬೈಲ್ ಯೂಸ್ ಮಾಡೋ ಹೆಂಗಸರನ್ನು ಮಾತ್ರ. ಅವನ ಕೈಲಿ ಸಿಕ್ಕಿ ಉಳಿದಿರೋದು ಅಂದರೆ ATMನಲ್ಲಿ ಅಟ್ಯಾಕ್ ಆದ ಲಕ್ಷ್ಮಿಯವ್ರು ಮಾತ್ರ. ಎಲ್ರೂ ಅಂದರೆ ಎಷ್ಟು ಜನನ ಸಾಯಿಸಿದಾನೆ? 9 ಜನ. ಲಾಸ್ಟ್ 6 ತಿಂಗಳಲ್ಲಿ 3 ಜನನ ಕೊಲೆ ಮಾಡಿದ್ದಾನೆ. ಕೊಲೆಗಳನ್ನೆಲ್ಲ ಅವನೇ ಮಾಡಿದ್ದಾನೆ ಅಂತ ಹೇಗೆ ಹೇಳ್ತೀರಾ? ಅವನು ಜೈಲಿಂದ ಹೊರಗಡೆ ಬಂದಾಗಿನಿಂದ ಮೊಬೈಲ್ ಹಾಗೂ ತಾಳಿಗಾಗಿ ನಡೆದ ಎಲ್ಲ ಕೇಸ್ಗಳನ್ನೂ ಲಿಸ್ಟ್ ಮಾಡಿದೆ. ಟೋಟಲಿ ಇಂಥದ್ದೇ 21 ಕೇಸ್ಗಳಿದ್ವು. ಅದರಲ್ಲಿ 6 ಕೇಸ್ ಕ್ಲೋಸ್ ಆಗಿದೆ. ಇನ್ನು ಮಿಕ್ಕಿದ 15ರಲ್ಲಿ 9 ಕೇಸ್ಗಳು ಇವನ ಅಟ್ಯಾಕ್ನೇ ಹೋಲುತ್ತೆ. ಅದು ಮೊಬೈಲ್ ಮತ್ತು ತಾಳಿಗಾಗಿ ನಡೆದಿರೋದು. ದೆನ್ ಐ ಕನ್ಫರ್ಮ್, ನಾವು ಹುಡುಕ್ತಿರೋ ನಾಯಿ ಈ ನಾಯಿನೇ. ಇಟ್ಸ್ ಥ್ರಿಲ್ಲಿಂಗ್. ಇಲ್ಲಿವರೆಗೂ ಅವನೊಬ್ಬ ಕೊಲೆಗಾರ ಅಂದ್ಕೊಂಡಿದ್ದೆ, ಆದರೆ ಅವನೊಬ್ಬ ದೊಡ್ಡ ರಾಕ್ಷಸ ಅಂತ ಗೊತ್ತಾಯಿತು. ಅವನ್ನ ಸುಮ್ಮನೆ ಬಿಡಬಾರ್ದು. ಬಿಡೋಕ್ಕಲ್ಲ ಅವನ್ನ ಇಷ್ಟು ದಿನ ಹುಡುಕಿದ್ದು. ಮನುಷ್ಯತ್ವನೇ ಇಲ್ಲದೆ ಇರೋನು, ಮನುಷ್ಯರ ಮಧ್ಯೆ ಬದುಕಿರಬಾರ್ದು. ಸಾವು ಅವನ ಮನೆ ಬಾಗ್ಲತ್ರ ವೆಯ್ಟ್ ಮಾಡ್ತಿದೆ. ಈ ಸತ್ಯ ಅವನಿಗೆ ಗೊತ್ತಿಲ್ಲ ಪಾಪ. ಸರ್, ಅವ್ನು ಬಂದಿದ್ದಾನೆ.
ಯಾಕೋ ನಗ್ತಾ ಇದೆಯಾ ಬೋಳಿ ಮಗನ? ಸಾಯ್ತಾ ಇರೋದಕ್ಕ? ಬದುಕಬೇಕು ಅನ್ನೋ ಆಸೆ ಇಲ್ಲ, ಸಾಯ್ತೀನಿ ಅನ್ನೋ ಭಯ ಇಲ್ಲ, ಅದಕ್ಕೆ ನಗ್ತಾ ಇರೋದು. ನಂಗೇನು ಸಾಯೋ ಭಯ ಇಲ್ಲ, ಯಾಕೆಂದ್ರೆ ನಾನು ಸಾವನ್ನ ಕೂಡ ಎಂಜಾಯ್ ಮಾಡ್ಕೊಂಡು ಖುಷಿಯಿಂದ ಸಾಯ್ತೀನಿ. ಸಾಯ್ಸೋ ಸಾಯ್ಸೋ. ಅಷ್ಟು ಈಸಿಯಾಗಿ ಸಾಯ್ಸೋಕ್ಕಲ್ಲ. ನಿನ್ನ ಹಿಡ್ದಿದ್ದು, ನಿನ್ನ ಸಾವು ಹೇಗಿರುತ್ತೆ ಅಂದರೆ ನನ್ನ ನೆರಳು ನೋಡಿದ್ರು ಭಯ ಪಡಬೇಕು. ಕಾಪಾಡು ಕಾಪಾಡು ಅಂತ ಕಾಲು ಹಿಡ್ಕೊಂಡು ಬೇಡ್ಕೋಬೇಕು. ನೀನು ಯಾವ ರೀತಿ ಬೇರೆಯವ್ರನ್ನ ಸಾಯಿಸಿ ಎಂಜಾಯ್ ಮಾಡ್ತಿದ್ಯೋ ಅದೇ ಥರ ನಿನ್ನನ್ನು ಸಾಯಿಸಿ ಫೀಲ್ ಆಗೋ ಥರ ಮಾಡ್ತೀನಿ. ನಿನ್ನ ಕನಸಿನಲ್ಲೂ ನನ್ನ ನೆನೆಸ್ಕೊಂಡ್ರೆ ಹೆದರ್ಕೋಬೇಕು. ಇನ್ನೊಂದು ವಾರದಲ್ಲಿ ನಿನಗೆ ನರ್ಕ ಅಂದರೆ ಏನು ಅಂತ ತೋರಿಸಿ ಸಾಯಿಸ್ತೀನಿ. ಜಯಂತ್, ಹಾಂ ಸರ್, ಇವನ್ನ ಕಾರ್ಗೆ ಎತ್ತಾಕಿ ಹತ್ರದಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ. ಸರಿ ಸರ್. ಸರ್ ಅವನನ್ನು ಹಾಗೆ ಬಿಡ್ತಾ ಇದ್ದೀರಾ? ಬಿಡ್ಬೇಡಿ ಸರ್, ಸಾಯಿಸ್ಬಿಡಿ. ಇಂಥ ಕ್ರೂರಿಗಳನ್ನ ಹಾಗೆ ಸಾಯಿಸಬಾರ್ದು. ಕ್ರೂರತ್ವ ಅಂದರೆ ಏನು ಅಂತ ತೋರಿಸಿ ಸಾಯಿಸಬೇಕು. ಸರ್, ನಿಮ್ಮ ಹತ್ರ ಸುಳ್ಳು ಹೇಳಿದ್ದೀನಿ. ಏನದು? ಅಲ್ಲಿ ಫೋಟೋ ಅನಿಸಿದ್ದು ನಾನೇ. ಆ್ಯಕ್ಚುಲಿ ಅವನನ್ನು ಸಾಯಿಸ್ಬೇಕು ಅಂದ್ಕೊಂಡಿರಲಿಲ್ಲ, ನಾನೇ ಅವ್ನು ಸಾಯೋದನ್ನು ನೋಡಬೇಕು ಅಂದ್ಕೊಂಡಿದ್ದೆ. ಅದಕ್ಕೆ ಕ್ಯಾಮ್ರಾ ಕೂಡ ಇಟ್ಟಿದ್ದೆ.
ಬೀಳಿಸಿ ನಿದ್ದೆಯ ಕೆಡಿಸುವ ಸುದ್ದಿ ಇದು. ಕಾಣದ ಹಾದಿಯ ಪಯಣವಿದು, ಕರಾಳ ರಾತ್ರಿಯ ನೆರಳು ಇದು. ಸಾವಿನ ಅಂಜಿಗೆ ಬದಿಗಿರಿಸಿ ಸತ್ಯವ ಶೋಧಿಸೋ ಸಾಹಸವು. ಹಂತಕನೆದೆಯಲಿ ಕಂಪನವ ಮಾತಲೆ ಮೂಡಿಸೋ ವ್ಯಾಘ್ರನಿವ. ವೈರಿಯ ವ್ಯೂಹವ ಭೇದಿಸಲು ಸಂಚನು ರೂಪಿಸೋ ತೋಳನಿವ. ಎಂಟೆದೆ ಗುಂಡಿಗೆ ಭಂಟನಿವ, ಉರಿಯುವ ಕಣ್ಣಿನ ಉಗ್ರನಿವ. ಯುದ್ಧಕ್ಕೆ ನಿಂತರೆ ಎದುರಿನಲಿ ವೈರಿಯ ರುಂಡವ ಉಳಿಸನಿವ. ದೂರದ ಬಾನಿಗೂ ತೀರದ ಭೂಮಿಗೂ ಆಗಿದೆ